ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಜುಲೈ 2024 ಮಂಗಳವಾರ, ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ವಿಶಾಖ ನಕ್ಷತ್ರ, ಶುಭಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಸಮಸ್ಯೆ ಕೊಡತಕ್ಕಂಥ ಮುಹೂರ್ತವನ್ನ ಹುಡುಕೋಣ. ಇವತ್ತು ಬೆಳಿಗ್ಗೆ 6:52 7:43 ಈ ಒಂದು ಸಮಯ, ಬೆಳಿಗ್ಗೆ 8:35 ಬೆಳಿಗ್ಗೆ 9:26 ಇರತಕ್ಕಂಥ ಈ ಸಮಯವನ್ನ ಮಾರ್ಕ್ ಮಾಡಿಟ್ಕೊಂಡಿರಿ. ತೊಂದರೆ, ಒತ್ತಡ, ಪ್ರೆಷರು, ಇನ್ನಿಲ್ಲದ ಭಾವನಾತ್ಮಕವಾಗಿ ನಾವು ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ. ಯಾವುದೋ ಒಂದು ಭಾವನೆಗಳ ಒಂದು ಪ್ರಚೋದನೆ, ಭಾವನೆಗಳ, ವ್ಯಕ್ತಿಗಳ, ಪರಿಸರದ ಒಂದು ಪ್ರಚೋದನೆ, ಎಲ್ಲೋ ಒಂದು ಉದ್ವಿಗ್ನತೆ, ಉನ್ಮತ್ತತೆ. ಜಾಗ್ರತೆ ಮಕ್ಕಳೇ ಅಂತ ಹೇಳ್ತಾ, ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಇವತ್ತು ಹೇಳ್ತೇನೆ ಅಂತ. ದುಃಖ ಅಂದರೇನು, ಕಷ್ಟ ಅಂದರೇನು? ತುಂಬಾ ಜನಕ್ಕೆ ಇದರ ಡೆಫಿನೇಷನ್ ಗೊತ್ತಿಲ್ಲ, ಇದರ ಅರ್ಥವೇ ಗೊತ್ತಿಲ್ಲ. ಎಲ್ಲದಕ್ಕೂ ದುಃಖ ಅಂತಾರೆ, ಎಲ್ಲದಕ್ಕೂ ಕಷ್ಟ ಅಂತಾರೆ. ಅಲ್ಲೇ ಇರೋದು ತಮಾಷೆ. ಕಷ್ಟ ಅಂದರೆ ನಾವೇನೋ ಒಂದು ದುಡಿತಿದ್ದೇವೆ, ಕೆಲವ್ರಿಗೆ ಅದು ಕಷ್ಟ. ಅಯ್ಯೋ, ಇನ್ನೂ ದುಡಿಬೇಕಾ ಗುರುಗಳೇ, ಇನ್ನೆಷ್ಟು ದುಡಿಬೇಕು ಗುರುಗಳೇ, ಇನ್ನು ಈ ಜವಾಬ್ದಾರಿ ಎಷ್ಟು ಹೊರೋದು ಗುರುಗಳೇ. ಕಷ್ಟ ಅಂದ್ರೆ ಅದು ಕಷ್ಟಾರ್ಜಿತ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡುವಂಥದ್ದು. ಅದು ಏನೇ ಇರ್ಬೋದು, ಕೃಷಿಕನಿಂದ ಹಿಡಿದು ಯಾವುದೇ ಕೆಲಸವಾದರೂ ಕಷ್ಟಪಟ್ಟೆ ಮಾಡಬೇಕು. ಈಸಿಯಾಗಿ ಏನಿಲ್ಲ, ನಮ್ಮ ಮುಂದ್ಗಡೆ ಹೋಗಿ ಹಿಂಗೆ ಕುತ್ಕೋ, ಸೈನ್ ಹಾಕು. ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲವರು ಮಾಡ್ತಾರೆ, ಎಲ್ಲರೂ ಅಲ್ಲ. ಈಗೆಲ್ಲ ತುಂಬ ರೂಲ್ಸ್ ಚೇಂಜ್ ಆಗಿದೆ, ಹಾಗೆಲ್ಲ ಏನು ಇಲ್ಲ. ಪಂಚು, ಟೈಮಿಂಗ್ಸು, ಇನ್ನೊಂದು ಇಟ್ಟಿದ್ದಾರೆ. ಆದರೂ ಕೆಲವು ಕಡೆ ಮಾಡ್ತಾರೆ. ಇವತ್ತು ನೋಡಿ, ಬಿಹಾರಲ್ಲಿ ಆಗಿರೋ ಒಂದು 10-15 ಬ್ರಿಡ್ಜ್ಗಳು ಬಿದ್ದಿರೋದು, ಸೈನ್ ಹಾಕಿರೋದು ಅಷ್ಟೇ. ಅದು ನಮಗೇನು ಬಂತು ಅಷ್ಟೇ ಅನ್ನತಕ್ಕಂಥದ್ದು. ಅದನ್ನ ಕಷ್ಟಾರ್ಜಿತ ಅನ್ನೋಲ್ಲ, ಪಿತ್ರಾರ್ಜಿತ ಅನ್ನೋ ಕೂಡ ಅನ್ನೋಲ್ಲ, ಮೋಸಾರ್ಜಿತ ಅಂತಾನೆ ಹೇಳ್ತೇವೆ, ದ್ರೋಹಾರ್ಜಿತ ಅಂತಕ್ಕಂಥದ್ದು ಕೂಡ ಹೇಳ್ತೇವೆ. ಆ ಥರದ್ದು ಬದುಕತಕ್ಕಂಥವ್ರು ಬೇಡ. ಏನೋ ಒಂದು ಕೆಲಸ, ಏನೋ ಒಂದು ಜವಾಬ್ದಾರಿ. ಎಷ್ಟು ಕಷ್ಟಪಟ್ಟು ಜವಾಬ್ದಾರಿ ತಗೊಂಡಿದ್ದೀನಿ ಗೊತ್ತಾ? ತುಂಬಾ ಕಷ್ಟಪಟ್ಟು ನಾನು ನನ್ನ ಮಕ್ಕಳನ್ನು ಬೆಳೆಸಿದ್ದೇನೆ ಗೊತ್ತಾ? ಹೌದು, ಇದನ್ನೇ ಕಷ್ಟ ಅನ್ನೋದು. ನಿಮ್ಗೇನೋ ಊಟ ಇಲ್ಲ, ಬಟ್ಟೆ ಇಲ್ಲ, ಆದ್ರೂ ಮಕ್ಳಿಗೊಂದು ವ್ಯವಸ್ಥೆ ಮಾಡಿದಿರಿ. ಕಷ್ಟಪಟ್ಟು ದುಡಿದು ಬೆಳೆಸಿ, ಅಲ್ಲೊಂದು ಜವಾಬ್ದಾರಿ ತಗೊಂಡು, ಕಷ್ಟಪಟ್ಟು ಒಂದಷ್ಟು ಆಸ್ತಿ ಸಂಪಾದಿಸಿಟ್ಟಿದ್ದೀರಿ, ಕಷ್ಟಪಟ್ಟು ಒಂದಷ್ಟು ದುಡ್ಡು ಸಂಪಾದಿಸಿದಿರಿ, ಕಷ್ಟಪಟ್ಟು ಮಕ್ಕಳನ್ನ ಒಂದು ಹಂತಕ್ಕೆ ತಂದಿದ್ದೀರಿ, ಅವ್ರಿಗೊಂದು ಜವಾಬ್ದಾರಿ ವಹಿಸಿದಿರಿ. ಇದು ಎಲ್ಲವೂ ಕಷ್ಟಗಳ ಬಾಬತ್ತಲ್ಲಿ ಬರುತ್ತೆ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಕಷ್ಟ ಅಂದ್ರೆ ಎಲ್ಲದಕ್ಕೂ ಕಷ್ಟ, ಕಳ್ಕೊಂಡಿದ್ದಕ್ಕೂ ಕಷ್ಟ. ಹೌದು, ತುಂಬಾ ಕಷ್ಟ ಆಗುತ್ತಪ್ಪ. ಹೌದು, ಉಳಿಸ್ಲಿಕ್ಕೂ ಕೆಲವ್ರಿಗೆ ಕಷ್ಟ ಆಗುತ್ತೆ. ಮಿತಿಮೀರಿದ ಸಾಲ ಮಾಡ್ಕೊಂಡ್ರೆ, ಅವನ್ ಯಾರೋ ಕ್ರೆಡಿಟ್ ಕಾರ್ಡ್ ಕೊಟ್ಟ, ಇವನ್ ಯಾರೋ ಇನ್ನೊಂದು ಲೋನ್ ಕೊಟ್ಟ ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ ತಗೊಂಡ್ರೆ ಇನ್ನೇನಾಗುತ್ತೆ? ಖಂಡಿತ ಸಮಸ್ಯೆ. ನಾವೇ ನಮ್ಮ ನೆತ್ತಿ ಮೇಲೆ ಭಾರ ಇಟ್ಕೊಬಿಟ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಂಪಾದನೆಯಲ್ಲಿ ಎಷ್ಟು ಉಳಿಸ್ಕೊಳ್ಳಿಕ್ಕಾಗುತ್ತೋ ಅಷ್ಟು ನೋಡ್ಬೇಕು. ಅಂದ್ರೆ ಇನ್ನೊಂದಷ್ಟು ಸಾಲ ತಂದಿಟ್ಕೊಂಡ್ರೆ, ಮನೆಗೆ ಟಿವಿ ಬೇಕು ಮಕ್ಕಳೇ, ಎಲ್ರ ಮನೆಗೂ ಟಿವಿ ಬೇಕು, ಒಂದು ಮೊಬೈಲ್ ಬೇಕು. ಅವಶ್ಯಕತೆಗಳು ಮನುಷ್ಯನಿಗೆ ಇರಬೇಕು. ನಾನು ಇವತ್ತು ಮರ್ತಿಲ್ಲ, ನನ್ನ ಗುರುಗಳು ಕೇರಳದಿಂದ ಬರ್ತಿದ್ರು. ತುಂಬಾ ದೊಡ್ಡ ಒಂದು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದವ್ರು, ತುಂಬಾ ದೊಡ್ಡ ಸೂಪರ್ ಸ್ಟಾರ್ಗಳಿಗೆಲ್ಲ ಪ್ರೊಡ್ಯೂಸರ್ ಆಗಿದ್ದವ್ರು. ಜಾತಕ ಕೇಳೋಕೆ ಬರೋರು. ಇಲ್ಲಿ ಯಾರ್ಯಾರೋ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅವ್ರ ಕಾಲಲ್ಲಿ ಚಕ್ರ ಕಟ್ಕೊಂಡಿದ್ರು ಬಿಡಿ. ಒಂದು ಕಾಲ್ಗಟ್ಟಕ್ಕೆ
ಯಾರ್ಯಾರು ತುಂಬಾ ದೊಡ್ಡ ದೊಡ್ಡ ಹೆಸರು ಪಡೆದ ವ್ಯಕ್ತಿಗಳನ್ನೆಲ್ಲ ಹಾಕೊಂಡು ಕಾರಿನ ತೆಗೆದ್ರೆ ಕಾರ್ ಡಿಕ್ಕಿನಲ್ಲಿ ದುಡ್ಡು. ಅಷ್ಟು ದೊಡ್ಡ ವ್ಯಕ್ತಿ ಧೈರ್ಯವಾಗಿ ಅಲ್ಲಿಂದ ಓಡಿಸ್ಕೊಂಡು ಬರೋರು. ಅಯ್ಯಪ್ಪ, ಅಂತ ಗುಂಡಿಗೆ ನಾನು ನೋಡಿಲ್ಲ. ಆ ಮನುಷ್ಯನ ಜೀವನದಲ್ಲಿ ನಾನು ನೋಡಿದಂಥ ಬಿರುಗಾಳಿ. ರಾಮಚಂದ್ರ ಆ ಪಾಟಿ ಅರಸನಾಗಿ ಬದುಕಿದಂಥ ವ್ಯಕ್ತಿ ಹಾಳಾಗಿ ನಿಲ್ಲುವಷ್ಟು ಮಟ್ಟಕ್ಕೆ ನಿಂತ್ಕೊಬಿಟ್ಟಿದ್ರು. ರೀಸೆಂಟಾಗಿ ಕೂಡ ಬಂದಿದ್ದಾಗ ಹೇಗೋ ನನ್ನ ನಂಬರನ್ನು ಸಂಪಾದನೆ ಮಾಡಿ ಅಡ್ರೆಸ್ ಹುಡುಕಿ ಬಂದೇ ಬಿಟ್ಟಿದ್ರು. ಇನ್ನಪ್ಪ ಪೆರಿಯಾಳು ಆಯುವಿಟ್ಟೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ಅವರು ಒಮ್ಮೆ ಬಂದಾಗ ಬೆಂಗಳೂರಿಗೆ ಬಂದಿದ್ದಾರೆ, ಯಾರ್ದೋ ನನ್ನ ಸ್ನೇಹಿತನಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರು ಬಂದು ನನಗೆ ಹೇಳ್ತಾರೆ. ಗೊತ್ತಾಯ್ತು, ಸರಿ ಬಂದಿದ್ದಾರಲ್ವಾ ಅಂತ ಹೋಗಿ ನೋಡಬೇಕು. ಹೇಗೋ ಮಾಡಿ ವ್ಯವಸ್ಥೆ ಆಗಿ ಹೋದೆ. ಏನಪ್ಪ ನೀನು ದಿಢೀರಂತ ನಿನ್ನನ್ನು ಯಾರಾದರೂ ನೋಡಬೇಕು ಅಂದರೆ ಒಂದು ಗಾಡಿ ವ್ಯವಸ್ಥೆ ಬೇಡವಾ? ಹಿಂಗೆ ಬಂದ್ರಿ ನೀವು, ಯಾಕೆ ಇಷ್ಟೊತ್ತು ಲೇಟ್ ಆಯಿತು ಅಂತ ಕೇಳಿದ್ರು. ಎಲ್ಲ ಗುರುಗಳೇ, ಹಿಂಗೆ ಬರಬೇಕಾದ್ರೆ ಗಾಡಿ ಇರಲಿಲ್ಲ, ಬಸ್ ಹಿಡ್ಕೊಂಡು ಬಂದೆ ನಿಮ್ಮ ಜಾಗಕ್ಕೆ ಅಂತ. ಹಂಗೂ ಬಂದ್ಬಿಡ್ಬೋದಲ್ವಾ ನಿಮ್ಮ ಮನೆ ಹತ್ತಿರದಿಂದ, ಬಸ್ಸು ಹತ್ರನೇ ಅಲ್ವಾ ಅಂತ. ಇಲ್ಲ ಗುರುಗಳೇ, ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಬಂದು ಬಸ್ ಹಿಡಿದು ಇನ್ನೊಂದು ಜಾಗಕ್ಕೆ ಅದು ಬರುತ್ತೆ, 3 ಬಸ್ಸು ಬದಲಾಯಿಸ್ಕೊಂಡು ಬರಬೇಕು. ಹೆಚ್ಚು ಕಡಿಮೆ 2 ಗಂಟೆ ತೊಗೊಂಡಿತ್ತು. ನನ್ನ ಮನೆಯಿಂದ ಅವ್ರ ಜಾಗಕ್ಕೆ ಹೋಗೋಕೆ ಅಬ್ಬಬ್ಬಾ ಅಂದರೆ ಒಂದು 5 ಕಿಲೋಮೀಟರ್ ಅಷ್ಟೇ. ಗಾಡೀಲಿದ್ದಿದ್ರೆ ಅವತ್ತಿನ ಕಾಲಕ್ಕೆ 7 ನಿಮಿಷ ಒಂದು 2 ವೀಲರಲ್ಲಿ ಹೋಗೋಕೆ. ನನ್ನ ಹತ್ರ 2 ವೀಲರು ಇರಲಿಲ್ಲ, ಅಪ್ಪ ಹತ್ರ ಇತ್ತು, ಕೆಲ್ಸಕ್ಕೆ ಹೋಗ್ತಿದ್ರು, ಇಟ್ಕೊಂಡಿದ್ರು ಅಪ್ಪ. ಅಪ್ಪ ಹತ್ರ ಎಲ್ಲಿ ಕೇಳಿದ್ರು, ಅವ್ರು ಡ್ಯೂಟಿಗೆ ತಗೊಂಡು ಹೋಗಿದ್ದಾರೆ. ಏನಪ್ಪ ನಿನ್ನ ನೋಡ್ಬೇಕು ಅಂದ್ರೆ ಒಂದು ವ್ಯವಸ್ಥೆ ಬೇಡವಾ? ಯಾರನ್ನಾದ್ರೂ ನೀನ್ ನೋಡ್ಬೇಕು ಅಂದ್ರೆ ನಿನ್ನೆಷ್ಟಕ್ಕೆ ಬಂದ್ರೆ ನಿಲ್ಲುತ್ತಾ? ಆ ವ್ಯಕ್ತಿಗಳು ನಿಲ್ತಾರ? ನೀನ್ ನೋಡಿದ್ರೆ ಈ ತರ ಜಾತಕ ಅದು ಇದು ವಿಶೇಷತೆ ಅಂತ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಆಫೀಸು ಮಾಡ್ಕೊಂಡಿದ್ರು. ಸರಿ, ಯೋಚನೆ ಮಾಡಿದೆ. ಅವ್ರು ಹೇಳಿದ ಒಂದು ಮಾತು ಸರಿ ಚೂಟಿಯಾಗಿ ತಾಕತು. ಒಂದು ಗಾಡಿ ವ್ಯವಸ್ಥೆ ಆಯಿತು. ಒಂದಷ್ಟು ದುಡ್ಡು ಹೊಂದಿಸಿ ಹೇಗೋ ಮಾಡಿ ಒಂದು 3,000 ರೂಪಾಯಿಗೆ ಒಂದು ಸೆಕೆಂಡ್ ಹ್ಯಾಂಡ್ TVS ಅನ್ನ ತಗೊಂಡೆ. ಮತ್ತೆ ಇನ್ನೊಮ್ಮೆ ಬಂದಿದ್ದು. ಮತ್ತೆ ಯಾರಿಗೋ ಹೇಳಿದ್ದಾರೆ. ನನ್ನ ಹತ್ರ ಫೋನ್ ಇಲ್ಲ, ಫಸ್ಟ್ ಆಫ್ ಆಲ್ ಕಮ್ಯುನಿಕೇಶನ್ ಮಾಡಲಿಕ್ಕೆ. ಮನೇಲಿ ಲ್ಯಾಂಡ್ಲೈನ್ ಫೋನು ಇಲ್ಲ. ಹಾಗೆಲ್ಲ ಲ್ಯಾಂಡ್ಲೈನ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಅದೆಲ್ಲ ಒಂದು ದೊಡ್ಡ ಕಥೆಗಳು. ಲ್ಯಾಂಡ್ಲೈನು, ಗ್ಯಾಸು ಇದೆಲ್ಲ ಅಪ್ಲೈ ಮಾಡಲಿಕ್ಕೆ. ಸರಿ, ಹೇಗೋ ಹೋಗಿ ತಲುಪಿದ್ರೆ ಆಗ್ಲೂ ಬಯಸ್ಕೊಂಡೆ. ಅಲ್ಲಪ್ಪ, ನಿನ್ನ ರೀಚ್ ಆಗ್ಬೇಕು ಅಂದ್ರೆ ನಾನು ಯಾರಿಗೂ ಹೇಳ್ಬೇಕು, ಯಾರಿಗೂ ಹೇಳಿ ನಿನ್ನ ಹತ್ರ ಬರೋಷ್ಟರಲ್ಲಿ ಒಂದಿನ ಆಗುತ್ತೆ. ಒಂದಿನ ಮೊದಲೇ ನಿನಗೆ ತಲುಪ್ಲಿಕ್ಕೆ ನಾನು ಒಂದು ಫೋನ್ ಇಟ್ಕೊಳಕ್ಕಾಗಲ್ವಾ ಅಂತ. ಇವತ್ತಿಗೂ ಆ ಫೋನ್ ನನ್ನ ಹತ್ರ ಇದೆ ಮಕ್ಕಳೇ, ನೀವು ನಂಬಲ್ಲ. ಹಳೇ ಒಂದು ಸ್ಯಾಮ್ಸಂಗ್ ಫೋನ್, ಅದಕ್ಕೊಂದು ಈ ಥರದೊಂದು ಆಂಟೆನಾ ಬೇರೆ ಇಷ್ಟು ದೊಡ್ಡದು, ದಪ್ಪಕ್ಕೆ ಇಷ್ಟು ದಪ್ಪ. ಅದು ಎಸ್ಸಲ್ಲಿ ಬಿದ್ದಿದ್ದೆವು. 8,000 ರೂಪಾಯಿ ಜೋಡಿಸಿ ಒಂದು ಬೇಸಿಕ್ 2G ಫೋನನ್ನು ತಗೊಂಡಿದ್ದೆ. ಅದು ಸೆಕೆಂಡ್ ಹ್ಯಾಂಡ್ಲು. ಅದು ಹೊಸದಾದ್ರೆ ಅವತ್ತಿನ ಕಾಲಕ್ಕೆ 30,000 ಆಯಿತು. ತಗೊಂಡಿದ್ದೆ. ಔಟ್ ಗೋಯಿಂಗ್ ಒಂದು ಲೆಕ್ಕ, ಇನ್ಕಮಿಂಗ್ ಒಂದು ಲೆಕ್ಕ. ಮೊದಲು ಮೊಬೈಲ್ ನೆಟ್ವರ್ಕ್ ಬಂದಾಗ ಇನ್ಕಮಿಂಗಿಗೆ ಅಯ್ಯೋ ರಿಸೀವ್ ಮಾಡಿದ್ರು ಚಾರ್ಜು, ಔಟ್ ಗೋಯಿಂಗ್ ಹೋದ್ರು ಚಾರ್ಜು. ಯಾರಿಗಾದ್ರೂ ಮಾತಾಡ್ಬೇಕು ಅಂದ್ರೆ ಮಿಸ್ ಕಾಲ್ ಹಿಂಗ್ ಕೊಡೋದು. ಇದೆಲ್ಲ ನಮ್ ಕಾಲ. ನೀವೆಲ್ಲ ಇವತ್ತು 5G 10G ಸ್ಪೀಡಲ್ಲಿ ಇದ್ದೀರಾ. ನೀವು ಇದೆಲ್ಲ ನೋಡಿರಲ್ಲ. ನಿಮ್ ತಂದೆ ತಾಯಿನ ಕೇಳಿ ನೋಡಿ, ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಇದ್ರೆ ಕೇಳಿ ನೋಡಿ, ಅವ್ರಿಗೆ ಅದು ಗೊತ್ತಾಗಿರುತ್ತೆ. ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡೆ. ದಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್. ಸುಮಾರು 1 ವರ್ಷ ಟೈಮ್ ತಗೊಂಡಿದ್ರು. ಮತ್ತೆ ಇನ್ನೊಮ್ಮೆ ಬಂದಾಗ ಬೈದ್ರು. ಅಲ್ಲಪ್ಪ, ಸಿಗ್ತೀನಿ ಅಂತ ಹೇಳ್ತೀಯ, ಯಾವುದೋ ಹೋಟೆಲ್ ಸಿಗ್ತೀನಿ ಅಂತ ಹೇಳ್ತೀಯಲ್ಲಪ್ಪ, ಒಂದು ಆಫೀಸ್ ಮಾಡ್ಕೊಳಕ್ ಆಗೋದಿಲ್ವಾ ನೀನು ಅಂತ ಹೇಳ್ಬಿಟ್ಟು. ಅವತ್ತಿಗೆ ನನ್ನ ಗೆಳೆಯನ ಸ್ನೇಹಿತರು, ತುಂಬಾ ದೊಡ್ಡ ಆತ್ಮೀಯರು, ಅವ್ರ ಜಾಗದಲ್ಲಿ ಜಾತಕ ಹೇಳ್ತಿದ್ದೆ ಸಂಜೆ ಹೊತ್ತು. ಸ್ಯಾಟರ್ಡೆ ಸಂಡೇ ಕಂಪಲ್ಸರಿ ಇರ್ತಿದ್ದೆ. ಸ್ಯಾಟರ್ಡೆ ಸಂಜೆಯಿಂದ ಭಾನುವಾರ ರಾತ್ರಿ 10 ಗಂಟೆವರೆಗೂ ಆ ರೀತಿ ಜನ ಬರೋರು. ಏನ್ ಮಾಡೋದು? ಹೌದಲ್ವಾ? ಎಲ್ಲೋ ಹೋಗಿ ಏನು ಹೆಂಗ್ ಕರೆಯೋದು? ಈಗ ಕರಿತೇವೆ, ಅವ್ರು ಇರ್ಬೇಕಲ್ಲ ನನ್ನ ಸ್ನೇಹಿತ. ಅವ್ರೇನೋ ಕೆಲ್ಸದ ಮೇಲೆ ಆಫೀಸ್ ಬೀಗ ಹಾಕೊಂಡು ಹೋಗ್ಬಿಟ್ಟಿರೋರು. ನಂದು ಅಂತ ಒಂದು ಪುಟ್ಟ ಆಫೀಸ್ ಮಾಡ್ಕೋಬೇಕು ಅಂತ ನೀವು ನಂಬಲ್ಲ, ಒಂದು 800 ರೂಪಾಯಿ ಬಾಡಿಗೆ. ಚಿಕ್ಕ ಆಫೀಸ್, 4 ಚೇರು. ಅದು ಕಾರಣಾಂತರಗಳಿಂದ ಅದು ಏನೋ ಬೇರೆ ಇದಕ್ಕೆ ಮಾಡಿದ್ದು. ನೋಡಿದ್ರೆ ಅದು
ಆಗಲಿಲ್ಲ, ನಾನೇ ಒಂದು ಆಫೀಸ್ ಮಾಡ್ಕೊಂಡು ಕುಳಿತುಕೊಬಿಟ್ಟಿದ್ದೆ. ಪುಟ್ಟದಾಗಿ ಸಂಜೆ ಹೊತ್ತು ಬರ್ತಾರೆ, ಜನ ಬರೋರು ಬರ್ಲಿ ಬಿಡು ಅಂತ. ನೋಡಿ, ಈ ಮೂರು ನಿಜವಾಗ್ಲೂ ಎಷ್ಟು ದೊಡ್ಡದಾಗಿ ಅವಶ್ಯಕತೆಯಾಗಿ ಹೇಳ್ಕೊಟ್ಟಿದ್ರು ಅಂದ್ರೆ, ಒಬ್ಬ ಮನುಷ್ಯ ಮಾತಾಡ್ಲಿಕ್ಕೆ ಕಮ್ಯುನಿಕೇಶನ್ಗೆ ಒಂದು ಫೋನ್ ಬೇಕು, ಓಡಾಡ್ಲಿಕ್ಕೆ ಒಂದು ಗಾಡಿ ಬೇಕು, ಇರ್ಲಿಕ್ಕೆ ಭೇಟಿಯಾಗ್ಲಿಕ್ಕೆ ಒಂದು ಆಫೀಸ್ ಬೇಕು ಅನ್ನತಕ್ಕಂಥದ್ದನ್ನ ಅವತ್ತು ಆ ಗುರುಗಳು ಹೇಳ್ಕೊಟ್ಟಿದ್ದು. ಇವತ್ತು ಇಷ್ಟು ದೊಡ್ಡ ಆಫೀಸ್ ಆಗಿ ಇದೊಂದು ಸುಮಾರು 9ನೇ ಆಫೀಸ್. ಇವತ್ತಿಗೂ ಆ ಜಾಗದ ಕಡೆ ಹೋಗೋವಾಗ ಈ ತರ ಕೈ ಮುಗಿತಾನೆ, ಭಗವಂತ ನೆಲೆ ಇಲ್ಲದ ನನಗೆ ಇಷ್ಟು ದೊಡ್ಡ ಆಫೀಸು ನನಗೆ ನೀನು ಮಾಡಿಕೊಟ್ಟು, ಇಷ್ಟು ಪುಟ್ಟ ಆಫೀಸಿಂದ ಅನ್ನತಕ್ಕಂಥ. ಪೆಂಡಾಲ್ ಹಾಕಿ ಹೊರಗಡೆ ನಿಂತ್ಕೋತಿದ್ರು ಜನಗಳು. ಕಡಿಮೆ ಅಂದ್ರೂ 300 ಜಾತಕ 400 ಜಾತಕ ಹೇಳ್ತಿದ್ರು. ಬೆಳಿಗ್ಗೆ 7 ಗಂಟೆಯಿಂದ ಶುರು ಹಚ್ಚಿಬಿಟ್ರೆ ಆ ಪಾರ್ಟಿ ಒಂದು ಸಣ್ಣ ಆಫೀಸ್ ಇದ್ದಿತ್ತು. ಕಷ್ಟವೇ ಮನುಷ್ಯನಿಗೆ ಬಂದು ಕೆಲವೊಂದು ಅವಶ್ಯಕತೆಗಳು ಕಂಪಲ್ಸರಿ ಬೇಕು. ಅದು ಕಷ್ಟವಲ್ಲ, ನೆನಪಿಟ್ಟುಕೊಳ್ಳಿ. ಬೇಕು, ಒಂದು ಹೆಂಡತಿ ಬೇಕು, ಒಂದು ಮನೆ ಬೇಕು, ಒಂದು ಮಗು ಬೇಕು, ಒಂದು ಕುಟುಂಬ ಬೇಕು, ಒಂದು ಅಮ್ಮ ಬೇಕು, ಒಂದು ಅಪ್ಪ ಬೇಕು, ಒಂದು ಗಾಡಿ ಬೇಕು, ಒಂದು ಮನೆ ಬೇಕು, ಒಂದು ವಾಹನ ಬೇಕು, ಒಂದು ಜವಾಬ್ದಾರಿ ಬೇಕು. ಅದು ಕಷ್ಟವಲ್ಲ, ನೆನ್ಪಿಟ್ಕೊಳ್ಳಿ. ಆದ್ರೆ ನಾವು ಅದನ್ನ ಕಷ್ಟ ಅಂತ ಹೇಳ್ತೇವೆ. ಹೆಂಡತಿನ ಸಾಕೋದಕ್ಕೂ ಕಷ್ಟ ಅನ್ನೋನು ಅವ್ನ ಮನುಷ್ಯ ಅಲ್ಲ. ಅಮ್ಮ ಅಪ್ಪನನ್ನು ಸಾಕೋದಕ್ಕೆ ಕಷ್ಟ ಅನ್ನೋನು ಅವನ್ ಮನುಷ್ಯ ಅಲ್ಲ. ಮಗಳನ್ನ ಸಾಕೋದಕ್ಕೆ ಕಷ್ಟ ಅನ್ನತಕ್ಕಂಥವನು ಮನುಷ್ಯ ಅಲ್ಲ. ತನ್ನ ಹೊಟ್ಟೆ ಊಟ ಬಟ್ಟೆ ವ್ಯವಸ್ಥೆಗೆ ಒಳ್ಳೆ ಬಟ್ಟೆ ಹಾಕ್ಬೇಕು ಮನುಷ್ಯ, ಕಂಪಲ್ಸರಿ ಒಳ್ಳೆ ಬಟ್ಟೆ ಹಾಕ್ಬೇಕು. ಮಕ್ಳು ಬೇಜಾರು ಮಾಡ್ಕೋಬೇಡಿ. ಅದನ್ನು ಕಷ್ಟ ಅಂತ ಹೇಳ್ತಾನಂದ್ರೆ ಅವನು ಮನುಷ್ಯ ಅಲ್ಲ. ಹೌದು, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇವೆ, ಅದನ್ನ ಜೋಪಾನ ಮಾಡಿಟ್ಕೊಳ್ಳೋದು ನಿಜವೇ. ಅದೇನಾದ್ರೂ ಹೋಯ್ತು ಅಂದ್ರೆ, ಅಯ್ಯೋ ಕಷ್ಟಪಟ್ಟಿದ್ದು ಹೋಗ್ಬಿಡ್ತು ಸಾರ್, ನಾನೊಂದು ಜಾಗ ತೆಗೆದಿಟ್ಕೊಂಡಿದ್ದೆ, ನಾನೊಂದು ವ್ಯವಸ್ಥೆ ಕಟ್ಟಿದ್ದೆ, ನನ್ ಮಗು ಹೋಗ್ಬಿಟ್ಟ, ಕಷ್ಟಪಟ್ಟು ನಾನು ಬೆಳೆಸಿದ್ದೆ, ಈಗ ನೋಡಿದ್ರೆ ಅವ್ನ ಬದುಕು ಅವ್ನ್ ಕಟ್ಕೋಬಿಟ್ಟ, ಅದ್ರ ಬಗ್ಗೆ ಗಮನ ಇಲ್ಲ, ನಮ್ದು ಯಾರು ಕಿತ್ಕೋಬಿಟ್ರು, ಗಾಡಿ ಕದ್ದು ಬಿಟ್ರು, ಫೋನ್ ಕದ್ದು ಬಿಟ್ರು, ಬಂಗಾರ ಕದ್ದು ಬಿಟ್ರು, ಒಂದೊಂದು ರೂಪಾಯಿ 10 ರೂಪಾಯಿ ಸೇರಿಸಿ ತಗೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಇದನ್ನೇ ಕಷ್ಟ ಅನ್ನೋದು ಮಕ್ಕಳೇ. ತುಂಬಾ ಜನಕ್ಕೆ ಗೊತ್ತಿಲ್ಲ ಕಷ್ಟ ಅಂದ್ರೆ ಏನು, ದುಃಖ ಅಂದ್ರೆ ಏನು. ಇನ್ನು ದುಃಖ ಅಂದ್ರೆ ಏನು ಗೊತ್ತಾ? ನಮ್ಮವರನ್ನ ನಾವು ಕಳೆದುಕೊಂಡಾಗ ತುಂಬಾ ದುಃಖ ಆಗ್ತಿದೆ. ನಮ್ಮ ಪ್ರೀತಿನ ಕಳ್ಕೊಂಡಾಗ, ನಾವು ತುಂಬಾ ಪ್ರೀತಿಸೋ ಕೆಲಸ ಕಳ್ಕೊಂಡಾಗ, ನಾವು ತುಂಬಾ ಪ್ರೀತಿಸೋ ವ್ಯಕ್ತಿಯನ್ನು ಕಳ್ಕೊಂಡಾಗ, ಸಂಬಂಧಗಳನ್ನ ಕಳೆದುಕೊಂಡಾಗ ನಮಗೆ ದುಃಖ ಆಗುತ್ತದೆ. ತುಂಬಾ ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಕಳೆದುಕೊಂಡಾಗ, ಜೀವನ ಪರ್ಯಂತ ನಮ್ಮ ಜೊತೆ ಬದುಕಿಗೆ ಒಂದು ನೆರಳಾಗಿ, ಗೆಳೆಯನಾಗಿ, ಗೆಳತಿಯಾಗಿ, ಬಂಧುವಾಗಿ, ಧೈರ್ಯವಾಗಿ, ಸ್ಥೈರ್ಯವಾಗಿ, ಸಮಾಧಾನವಾಗಿ ಎಲ್ಲದಕ್ಕೂ ನಿಂತಂತ ನಮ್ಮ ಸಂಗಾತಿ ಕಳ್ಕೊಂಡಾಗ, ನಮಗೆ ಜನನ ಕೊಟ್ಟ ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಾಗ, ನಮಗೆ ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟಂತ ಗುರುಗಳನ್ನ ನಮಗೆ ಕಳ್ಕೊಂಡಾಗ, ತುಂಬಾ ಆತ್ಮೀಯರನ್ನ ಕಳೆದುಕೊಂಡಾಗ ದುಃಖವಾಗುತ್ತದೆ. ದುಃಖ ಅಂದ್ರೆ ಇದು. ಕೆಲವರು ಇದನ್ನ ಮಿಕ್ಸಪ್ ಮಾಡ್ಕೊಬಿಡ್ತಾರೆ. ಅಯ್ಯೋ ನನ್ಗೆ ತುಂಬಾ ದುಃಖ ಆಗ್ತಿದೆ ಸರ್, ಕೆಲಸ ಹೋಗ್ಬಿಡ್ತು. ಕೆಲಸ ಏನಿಲ್ಲ, ಉಳ್ಕೋಬಹುದು, ಬದುಕಲಿಕ್ಕೆ 108 ಇದೆ, ಒಡವೆ ಹೋಗ್ಬಿಡ್ತು. ನಿಜವೇ, ಸ್ವಲ್ಪ ಕಣ್ಣೀರ್ ಬರುತ್ತೆ, ಅದು ದುಃಖ ಅಲ್ಲ. ನಮ್ಮ ಕಷ್ಟಾಜಿತ ಹೋಗ್ಬಿಡ್ತು, ಜಾಗ ಹೋಗ್ಬಿಡ್ತು, ಅದು ದುಃಖ ಅಲ್ಲ. ಅಯ್ಯೋ ಹೋಗ್ಬಿಡ್ತು, ಅದನ್ನು ಕೂಡ ಕೆಲವರು ತುಂಬಾ ದುಃಖ ನನಗೆ ತಡಿಲಿಕ್ಕೆ ಆಗ್ತಿಲ್ಲ, ಅಕ್ಕ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ದುಃಖ ಆಗುತ್ತಂತೆ. ಇದು ದುಃಖನೂ ಅಲ್ಲ, ಕಷ್ಟನೂ ಅಲ್ಲ. ಅದನ್ನೆಲ್ಲ ಕಷ್ಟನೂ ಅನ್ಬಾರ್ದು, ದುಃಖನೂ ಅನ್ಬಾರ್ದು. ನಾವು ತುಂಬಾ ಪ್ರೀತಿಸ್ತಕ್ಕಂತ ಒಂದು ವಸ್ತು, ಜೀವಿ, ಒಂದು ಪುಟ್ಟ ನಾಯಿ, ನಮ್ಮ ಮನೆ ನಾಯಿ ಹೋಗ್ಬಿಡ್ತು ಅಂದ್ರೆ ಅಯ್ಯೋ ನನ್ನ ಜೀವ ಅಂತೂ ಇರ್ಲಿಕ್ಕೆ ಆಗೋದಿಲ್ಲ, ಒದ್ದಾಡೋದೆ. ನೀವೆಲ್ಲ ಅಳ್ತೀರಿ, ನಾನು ಅಳೋಲ್ಲ, ನಾವು ಒಳಗಡೆ ಅಳ್ತಿರ್ತಾನೆ ಅಷ್ಟೇ. ನಮಗೆ ಅಳೋ ಅಧಿಕಾರನೂ ಇಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮಗೆ ಅಳುವ ಅಧಿಕಾರವಿಲ್ಲ. ಭಾವನಾತ್ಮಕವಾಗಿ ನಾವು ತೋರ್ಸೋವಾಗಿಲ್ಲ ಭಾವನೆಗಳು. ಗುರು ನಿರಾಕಾರಂ ಸದಾಶಿವಂ ಅಷ್ಟೇ, ಹೀಗೇ ಇರಬೇಕು. ನಗ್ನಗ್ತಾನೆ ಆಯ್ತು 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 ಅಂತಲೇ ಇರಬೇಕು ಅಷ್ಟೇ. ಅದರಿಂದ ಜೀವನದಲ್ಲಿ ಏನಾದ್ರೂ ದುಃಖ ಆಗ್ತಿದೆ, ಯಾವುದಕ್ಕೆ ದುಃಖ ಆಗ್ತಿದೆ ಅಂತ ಗಮನಿಸಿ. ದುಃಖವನ್ನ ಒಂದು ಮಾತು ಹೇಳ್ತಾನೆ ಮಕ್ಕಳೇ, ತುಂಬಾ ದುಃಖ ಆಗ್ತಿದೆ ಬ್ಯುಸಿಯಾಗಿ. ಇವತ್ತೇನಾಗ್ಬಿಟ್ಟಿದೆ, ನಮ್ಮವರನ್ನ ಕಳ್ಕೊಂಡಿದ ತಕ್ಷಣ ಹತ್ಯೆ, ಆತ್ಮಹತ್ಯೆ, ಆ ಮಟ್ಟಕ್ಕೆ ಡಿಪ್ರೆಷನ್ ಜಾರೋದು, ಥೈರಾಯ್ಡ್ ಜಾಸ್ತಿ ಆಯ್ತು, BP ಜಾಸ್ತಿ ಆಯ್ತು, ಶುಗರ್ ಅದನ್ನೇ ದುಃಖಿಸ್ತಾ ಕೂತ್ಕೊಳ್ಳೋದು. ಆ ಜಾಗದಲ್ಲಿ ಕೂತ್ಕೊಬಿಡಿ, ಏನು ಮಾಡಕ್ ಆಗೋಲ್ಲ.
ಮರಳಿ ನೀವು ಪಡೆಯುವುದಿಲ್ಲ. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ಮುಗಿದು ಹೋಯಿತು, ಮುಗಿದಿದ್ದು ಮುಗಿದು ಹೋಯಿತು. ಇನ್ನೇನ್ ಮಾಡ್ಲಿಕ್ಕಾಗುತ್ತೆ? ಆಗುವುದಿಲ್ಲ. ನೀವೆಷ್ಟತ್ತರೂ, ನೀವೇನೇ ಮಾಡಿದರು, ನೀವೆಂಥದ್ದೇ ಮಾಡಿದರು, ಕಲ್ಲು ಮಾಡ್ಕೋಬೇಕು ಮಕ್ಕಳೇ. ನಾವು ಕಲ್ಲಾಗಬೇಕು. ಮಗು ಹೋಗ್ಬಿಡ್ತು, ಇನ್ನೇನ್ ಮಾಡ್ತೀರಿ? ನಿಮ್ಮ ಅಳುವಿನಿಂದ, ನಿಮ್ಮ ದುಃಖದಿಂದ ನೀವು ವಿಪರೀತ ದುಃಖ ಏನ್ ಪಡ್ತಿದ್ರಿ ವಾಪಸ್ ತರಲು ಆಗುತ್ತದ? ಯಾರೋ ಅವಮಾನ ಮಾಡಿದ್ರು ದುಃಖ ಆಗುತ್ತೆ. ಇರ್ಲಿ ಬಿಡಿ, ಏನು ಮಾಡ್ಲಿಕ್ಕಾಗೋದಿಲ್ಲ, ಅನುಭವಿಸ್ಬೇಕು. ಮನುಷ್ಯ ಅಂದಮೇಲೆ ನವರಸಗಳನ್ನೂ ಅನುಭವಿಸಬೇಕು. ಅದರಲ್ಲಿ ಕಷ್ಟ ಅನ್ನೋದು ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಅದಕ್ಕೆಲ್ಲ ತೀರಾ ತಲೆಗೆ ಹತ್ತಿಸ್ಕೋಬೇಡಿ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿದೆ ಅಷ್ಟೇ, ಹೋಗ್ಲಿ ಬಿಡಿ. ಏನ್ ಎತ್ಕೊಂಡ ಹೋಗ್ತೀವಿ? ಇಲ್ಲ ಆ ವ್ಯಕ್ತಿ, ನಾವೇ ಅವ್ರ ಮುಂದ್ಗಡೆ ಹೊರಟು ಹೋಗ್ತೀವಿ. ನನ್ನ ಸಂಗಾತಿ ನನ್ನ ಮುಂದ್ಗಡೆ ಹೋಗ್ಬೋದು, ಇಲ್ಲ ನಾನು ಮುಂದ್ಗಡೆ ಹೋಗ್ಬೋದು. ಫ್ಯಾಕ್ಟ್ ಇಸ್ ದಟ್. ಇವತ್ತೆಲ್ಲ ನಾಳೆ ನಮ್ಮ ಹೋಗ್ಬೇಕಿತ್ತು, ನರಳೋದ್ ಬದಲು ಬೇಗ ದೇವ್ರು ಕರ್ಕೊಂಡು ಹೋಗ್ಬಿಟ್ಟ. ಒಳ್ಳೇದೇ ಆಯ್ತು ಅಷ್ಟೇ ನಾನು ಹೇಳಬಲ್ಲೆ. ಒದ್ದಾಟ, ಅವರು ಒದ್ದಾಡ್ತಿರೋದು ನೋಡೋಕ್ಕಾಗಲ್ಲ ಮಕ್ಕಳೇ. ಸಂಕಟ ಆಗುತ್ತೆ ಮಕ್ಕಳೇ. ದಟ್ ಇಸ್ ದಿ ಫ್ಯಾಕ್ಟ್. ದುಃಖವೇ ವಾಪಸ್ ತರಲು ಆಗುವುದಿಲ್ಲ. ಕಳೆದಿದ್ದು ಕಳೆದು ಹೋಯಿತು. ನಾವು ಒಪ್ಕೋಬೇಕು ಮಕ್ಕಳೇ, ನಾವು ಒಪ್ಪಿಕೊಳ್ಳಬೇಕು. ಒಂದು ನಾಯಿಯನ್ನು ನೋಡಿ ಕಲಿಬೇಕು. ನೋಡಿ ಅದು ಎಷ್ಟು ಆಲಾಪಿಸುತ್ತೆ, ಅದು ಮರೆತು ಬದುಕು ಕಟ್ಟುತ್ತೆ. ನಾವು ಹೊಡೆಯೋ ಒಂದು ಏಟ್ ಅದು ಆ ನಿಮಿಷಕ್ಕಷ್ಟೇ, ಮತ್ತೊಳು ಬರುತ್ತೆ, ಜಿಗಿಯುತ್ತೆ, ಆರುತ್ತೆ, ಮುದ್ದು ಮಾಡುತ್ತೆ, ನೆಕ್ಕುತ್ತೆ. ನಾವು ಪಶು ಪಕ್ಷಿ ಪ್ರಾಣಿಗಳನ್ನ ನೋಡಬೇಕು, ನೋಡಿ ಕಲಿಯಬೇಕು. ಹೌದು, ದುಃಖವೇ. ಕೆಲವು ನಿರ್ಧಾರಗಳು ತಗೊಳ್ಳೋಣ, ಆ ರೀತಿ ಬದುಕೋಣ. ಅಲ್ಲೇ ಕುಳಿತುಕೊಂಡು ಮನೆಯನ್ನೇ ಸ್ಮಶಾನ ಮಾಡಿಟ್ಕೊಬಿಡ್ತಾರೆ, ಎಳೆದಾಟ ಮಾಡಿಟ್ಕೊಬಿಡ್ತಾರೆ. ಮೊದಲು ಆ ಜಾಗ, ಆ ಸ್ಥಳ, ಆ ವ್ಯವಸ್ಥೆ, ಆ ಪ್ರಭಾವ, ಅಂತ ವ್ಯಕ್ತಿ, ಅಂತ ಸ್ಥಳ, ಅಂತ ದುಃಖದ ಆ ಸಮಯ ಕಳೆದು ಹೋಗುತ್ತದೆ. ಅರ್ಜುನನಿಗೆ ಕೃಷ್ಣ ಕೊಟ್ಟಂತ ಒಂದು ಅದ್ಭುತವಾದ ವಾಕ್ಯ ಇದು. ನನಗೆ ಇವತ್ತಿಗೂ ಈ ವಾಕ್ಯ ಹೇಳಿಕೊಟ್ಟಂತ ಒಂದು ಗುರುಗಳನ್ನ ನಾನು ಮರೆಯೋಲ್ಲ. ನನ್ನ ಜೊತೆ ETV ಕಾಲ ಅಂತ ಅನ್ಕೋತೇನೆ. ಹೌದು, ETV ಕಾಲ. ಕಸ್ತೂರಿಯಲ್ಲೂ ಕೆಲಸ ಮಾಡಿದಂತ ಪ್ರೀತಿ ಹೇಮಂತ್ ಅಂತ ಹೇಳ್ಬಿಟ್ಟು ಮಗು. ತುಂಬಾ ನಮ್ಮ ಮೇಲೆ ಅಭಿಮಾನ, ತುಂಬಾ ಓದ್ಕೊಂಡಿದೆ, ತುಂಬಾ ಶ್ಲೋಕಗಳು ಬರುತ್ತೆ, ತುಂಬಾ ಪಿಕ್ಚರ್ಗಳೆಲ್ಲ ಮಾಡಿದೆ, ಆಂಕರಿಂಗ್ ಆಗಿ ಕೆಲಸ ಮಾಡ್ತಿದೆ. ಇವತ್ತೆಷ್ಟೋ ಪಿಕ್ಚರ್ಗಳಿಗೆ ವಾಯ್ಸ್ ಓವರ್ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗುನ. ಎಷ್ಟೋ ಒಂದು ಭಾಷಾಂತರ ಆಗಿರ್ತಕ್ಕಂಥ ತಮಿಳು, ತೆಲುಗು, ಕನ್ನಡಕ್ಕೆ ಭಾಷಾಂತರ ಆಗಿರ್ತಕ್ಕಂಥದಕ್ಕೆ ಆ ಮಗು ವಾಯ್ಸ್ ಕೊಟ್ಟಿದೆ. ಅದ್ಭುತ ವಾಯ್ಸ್ ಓವರ್. ಗೊತ್ತೇ ಆಗೋದಿಲ್ಲ ಏನಮ್ಮ ಇದು ಇದಾ ಅಂತ. ಅಂಥದ್ದೊಂದು ಪ್ರತಿಭೆ ತಾಯಿ ಜೀವತ್ತು. ಆ ತಾಯಿ ಜೀವ ನನ್ಗೆ ಹೇಳಿದಂಥ ಮಾತು ಏನೋ ಇದೇ ಥರದೊಂದು ಬೇಸರದಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಹೇಳ್ತು ಅಂದ್ರೆ, ಗುರುಗಳೇ, ಈ ಕ್ಷಣ ಕಳೆದು ಹೋಗುತ್ತದೆ. ಅದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ತುಂಬಾ ಒಳ್ಳೇದಿರ್ಲಿ, ಆ ಕ್ಷಣ ಕಳೆದು ಹೋಗ್ಬೇಕು. ಕಳೆದು ಹೋಗುತ್ತೆ. ದುಃಖ ಅದು ಕಳೆದು ಹೋಗುತ್ತದೆ. ನಮ್ಮ ಜೊತೆಲಿ ಪಯಣ ಮಾಡೋದಿಲ್ಲ ಅದು. ವಿ ಆರ್ ಲೆಫ್ಟ್ ಇಟ್. ಬಿಟ್ರಿ ಅಲ್ಲಿ ಆಕ್ಸಿಡೆಂಟ್ ಆದ ಜಾಗ ಬಿಟ್ಟು ಮುಂದಕ್ಕೆ ಬಂದ್ಬಿಟ್ವಿ ನಾವು. ಅಲ್ಲೆಲ್ಲೋ ಸನ್ಮಾನ ಆದ ಜಾಗವನ್ನು ಬಿಟ್ಟು ಬಂದ್ಬಿಟ್ವಿ. ಮೊನ್ನೆ ವಿಶೇಷವಾಗಿ ಒಂದು ಸನ್ಮಾನ, ತುಂಬಾ ಒಂದು ಖುಷಿ ಆಯ್ತು. ಯುವ ಸಂಭ್ರಮ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ಮಾಡಿದ್ರು. ಒಂದು 5,000 ಜನಕ್ಕೂ ಮೇಲ್ಪಟ್ಟು ಉದ್ಯೋಗಾಂಕ್ಷಿಗಳು ಬಂದಿದ್ರು. ಅದ್ರಲ್ಲಿ ಒಂದು 600 ಜನಕ್ಕೂ ಮೇಲ್ಪಟ್ಟು 100 ಕಂಪ್ನಿಗಳು ಬಂದು ಉದ್ಯೋಗ ಕೊಟ್ಟಿದ್ದಾರೆ. ತುಂಬಾ ಆತ್ಮತೃಪ್ತಿ. ಇವತ್ತು ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣ. ಬಸವನಗುಡಿ ನ್ಯಾಷನಲ್ ಗ್ರೌಂಡ್ ಪಾರ್ಕ್ ಅಲ್ಲಿ ಮಾಡಿದಂತ ಒಂದು ಸಮ್ಮೇಳನ ತುಂಬಾ ಖುಷಿ ಕೊಡ್ತು ನನಗೆ. ಎಲ್ಲೋ ಒಂದು ಪ್ರವಚನ ಹೇಳ್ಬೇಕಿತ್ತು, ನಿಮ್ಗೊಂದು ಸಮಾಧಾನ ಅನ್ನೋದೊಂದು ಆಸೆ ಇತ್ತು. ಮಳೆಯೋ ಇನ್ನೊಂದು ವ್ಯವಸ್ಥೆಯೋ ಚಿಂತನೆಯೋ ಎಲ್ಲೋ ಇರ್ಲಿ, ಆ ಸನ್ಮಾನವೂ ಕಳೆದು ಹೋಯಿತು. ಇಟ್ ಇಸ್ ಆಲ್ರೆಡಿ ಪಾಸ್ಟ್. ಯಾರಿಗ್ ನೆನಪಿರುತ್ತೆ ಮಕ್ಕಳೇ? ಯಾರಿಗೂ ನೆನಪಿರುವುದಿಲ್ಲ. ಈ ಕ್ಷಣ ಕಳೆದು ಹೋಗುತ್ತದೆ. ಇದನ್ನ ನೆನಪಲ್ಲಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಅಲ್ಲೇ ಕುಳಿತುಕೊಂಡು ದುಃಖ ಅಂತ, ಕಷ್ಟ ಅಂತ ಇಲ್ದಿದ್ದನ್ನ ನೆತ್ತಿ ಮೇಲೆ ಇಟ್ಕೊಂಡು ಆರೋಗ್ಯ, ಅನಾರೋಗ್ಯ, ಮಾನಸಿಕ, ದೈಹಿಕ ಕೆಡಿಸ್ಕೋಬೇಡಿ. ಒಳ್ಳೆದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತು ಬೆಳಿಗ್ಗೆ 11:10 ದಕ್ಷಿಣಾಯನ ಪುಣ್ಯಕಾಲ ಆರಂಭ. ದಕ್ಷಿಣಾಯನದಲ್ಲಿ ನಡೆಯುವಷ್ಟು ಬರುವಷ್ಟು ಪೂಜೆಗಳು, ವ್ರತಗಳು, ಹಬ್ಬಗಳು, ಸಂಕಲ್ಪಗಳು, ದೇವಿ ನವರಾತ್ರಿಗಳು, ಗಣೇಶ ನವರಾತ್ರಿಗಳು, ಕಾರ್ತೀಕ ಮಾಸ ಎಲ್ಲವೂ ಶ್ರಾವಣ ಮಾಸದಿಂದ ಹಿಡಿದು ವರಲಕ್ಷ್ಮಿ ಹಬ್ಬದಿಂದ ಹಿಡಿದು ದೀಪಾವಳಿಯಿಂದ ಹಿಡಿದು ವಿಜಯದಶಮಿಯಿಂದ ಹಿಡಿದು ಗಣೇಶ ಚತುರ್ಥಿಯಿಂದ ಹಿಡಿದು ಆಷಾಢ ಶುಕ್ರವಾರ ಪೂಜೆಗಳಿಂದ ಹಿಡಿದು 1-2 ದಕ್ಷಿಣಾಯನದಲ್ಲಿ ಅತ್ಯಂತ ಶ್ರೇಷ್ಠ ಮಂತ್ರೋಪಾಸನೆಗೆ, ಆರಾಧನೆಗೆ ಅಂತ ಹೇಳ್ತೇವೆ. ಅಂತ ಒಂದು ದಕ್ಷಿಣಾಯನ ಕಾಲ ಆರಂಭ ಇವತ್ತಿನಿಂದ. ಶುಭ ಕಾರ್ಯಗಳನ್ನ ಸ್ವಲ್ಪ ಯೋಚಿಸಿ ಕೇಳಿ ಮಾಡಿ. ಜಿಟಿ 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 ಮಳೆ ಮಕ್ಕಳ ಹೊರಗಡೆ ನೋಡಿ, ಎಲ್ಲಿ ಶುಭ ಕಾರ್ಯ ಮಾಡ್ತೀರಿ? ನಮಗ್ ತಾಕತ್ತಿದೆ ಬಿಡಿ, ಅಂಬಾನಿ ತರ ಜೆಟ್ಟು ಕೊಟ್ಟು ಕರೆಸ್ಕೋಬಹುದು, ಬೇಕಾದ್ರೆ ಗ್ರೌಂಡ್ ಅನ್ನೇ ಬೇಕಾದ್ರೆ ಫುಲ್ಲು ಕವರ್ ಮಾಡಿ ಫಂಕ್ಷನ್ ಮಾಡ್ಬೋದು ಮಾಡೋರ್ಗೆ. ನಾವೆಲ್ಲ ಸಾಮಾನ್ಯರಪ್ಪ. ನಾವೆಲ್ಲ ಆ ಕಾಲದಲ್ಲಿ ಮನೆಗಳಲ್ಲೇ ಫಂಕ್ಷನ್ ಮಾಡ್ತಿದ್ದಿತ್ತು. ಮನೆ ಹತ್ರ ಇರೋ ಗ್ರಾಮ ದೇವರು ಇಲ್ಲ ಬೆಟ್ಟದ ದೇವರು ಅಂತ ಹೋಗ್ತಿದ್ವಿ. ಅಲ್ಲೆಲ್ಲ 10 ಜನನ ಕರ್ಕೊಂಡು ನಮ್ಮವ್ರನ್ನ, ನಮ್ಮ ಕಡೆಯವ್ರನ್ನ ಒಂದು 10-6 ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಏನೋ ಒಂದು ದೇವ್ರ ಪೂಜೆ, ಮನೆ ದೇವ್ರ ಪೂಜೆ, ಹುಟ್ಕೂದಲು ತೆಗಿ, ಬೀಗರೂಟ, ನಾಮಕರಣ, ಸೀಮಂತ ಎಲ್ಲ ಈ ತರದ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಈ ತರ ಜಿಟಿ 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 ಅಂತ ಮಳೆ ಸುರಿತಿದ್ರೆ ಬರೋರು ಬೈಕೊಂಡ್ ಬರ್ತಾರೆ. ಬರ್ಲಿಲ್ಲ ಅಂದ್ರೆ ನಾವು ಬೈಕೋತೀವಿ. ಹೊಡೆದಾಗ ಹೋಗಿರ್ಲಿಲ್ವೇನೋ ನಾವು ಅವನಿಗೆ ಅಂತ. ಬರೋರು ಬೈಕೋ ಬರ್ತಾರೆ, ಅದು ಶಾಪಗಳಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ದೊಡ್ಡವ್ರು ಏನ್ ಮಾಡ್ಬಿಟ್ರು, ದಕ್ಷಿಣಾಯನದಲ್ಲಿ ಆದಷ್ಟು ಪುಣ್ಯ ಕಾರ್ಯಗಳು ಮಾಡಬೇಡಿ, ಈ ತರದ್ದೆಲ್ಲ ಆದಷ್ಟು ಈ ಮಂತ್ರೋಪಾಸನೆ, ದೇವತೋಪಾಸನೆ ಇದನ್ನ ಹೆಚ್ಚೆಚ್ಚಾಗಿ ಮಾಡಿ. ದಕ್ಷಿಣಾಯನದಲ್ಲಿ ಮನುಷ್ಯ ಚಳಿ, ಒಂಥರ ರೋಗ ರುಜಿನಗಳು ಜಾಸ್ತಿ. ಎಲ್ಲೋ ಓಡಾಡು, ಎಲ್ಲೋ ಹೋಗು, ಎಲ್ಲೋ ಬಾ, ಯಾವುದೋ ಊಟ ತಿನ್ನು, ಇನ್ನೊಂದೇನೋ ಮಾಡು, ಇನ್ಫೆಕ್ಷನ್ಗಳಾಗು, ಆ ಕೆಸರು, ರಾಸುಗಳಿಗೆ ಕಾಯಿಲೆ, ಮೊಸರು, ಮಜ್ಜಿಗೆ ಇನ್ನಷ್ಟು ಹುಳಿ ಆಗುತ್ತೆ, ಬೇಗ ಕಫ ಆಗುತ್ತೆ, ಚರ್ಮ ಬೇಗ ಸುಕ್ಕುಗಳು ಕಟ್ಟುತ್ತೆ. ಇವಾಗ ನೋಡಿ ಡೆಂಗು ಅಂತೆ, ಚಿಕನ್ ಗೂನಿಯಾ ಅಂತೆ, ಬೇರೆ ಬೇರೆ ವೈರಲ್ ಫೀವರು. ನನಗೂ ಆಗ್ಬಿಟ್ಟಿತ್ತು. ನಮ್ಮಗಳ ಪ್ರೀತಿ ಗೊತ್ತೇ ಇಲ್ಲ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಕೂತಿದ್ದಾನೆ. ಡಾಕ್ಟ್ರು ಒಳ್ಳೆ ಇಂಜೆಕ್ಷನ್ನು, ಇನ್ನೊಂದು ಆಂಟಿಬಯೋಟಿಕ್ಸು ಏನೋ ಕೊಟ್ಟು ಎಲ್ಲೋದ್ರು ಹೊರಗಡೆ ಹೋದ್ರೆ ಕೂತ್ರೆ ಎಲ್ಲಿ ಬಿಸಿಲು ನೋಡ್ತೀರಾ ನೀವು? ಈ ತರದ್ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ಅದಕ್ಕೆ ನಮ್ ದೊಡ್ಡವ್ರು ಏನ್ ಮಾಡಿದ್ರು, ಈ ತರ ಓಡಾಟನೇ ಬೇಡ, ದಕ್ಷಿಣಾಯನದಲ್ಲಿ ಏನು ಮಾಡಬೇಡಿ ಅಂದ್ಬಿಟ್ರು ಅಷ್ಟೆ. ನೀವ್ ಹೇಳಿದ್ರೆ ಕೇಳಲ್ವಲ್ಲ. ನಾವೆಲ್ಲ ಎಲ್ರು ಕಾಲಿಗೆ ಮೆಟ್ಟ ಹಾಕೊಂಡ್ರೆ ನಾವು ನೆತ್ತಿಗೆ ಮೆಟ್ಟಿ ಇಟ್ಕೊಳ್ಳೋರು. ಇಂಥದೊಂದು ಬುದ್ಧಿ, ಮನುಷ್ಯನ ಮಲಿನ ಬುದ್ಧಿ. ಅದಕ್ಕೆ ಈ ರೀತಿ ಹೇಳ್ಬಿಟ್ಟು ನಮಗೊಂದು ತಡೆ ಇಟ್ರು. ಅದಕ್ಕೆ ನೋಡಿ ದೇವಿ ನವರಾತ್ರಿಗಳು 9 ದಿನ ಎಲ್ಲೂ ಕದಲ್ಬೇಡಿ ಅಂತ. ಗಣೇಶ ನವರಾತ್ರಿ ತಗೊಳ್ಳಿ, 9 ದಿನ ಪೂಜೆಗಳು, ವರಮಹಾಲಕ್ಷ್ಮಿ ಪೂಜೆ, ಆಷಾಢ ಮಾಸ ಪೂಜೆ, ಈ ತರದೆಲ್ಲ ತಂದು ನಮಗೊಂದು ನಾಗರ ಪಂಚಮಿ, ಅಕ್ಕನ ಬಿದಿಗೆ, ತದಿಗೆ, ಇವೆಲ್ಲ ಬಂದ್ಬಿಟ್ಟಿದೆ. ಭೀಮನ ಅಮಾವಾಸ್ಯೆಯಿಂದ ಹಿಡಿದು ಎಲ್ಲ ಈ ಸಂದರ್ಭದಲ್ಲೇ ಇರೋದು. ಬರೀ ಸೇವೆ, ಪೂಜೆ, ಸಂಕಲ್ಪ, ಒಟ್ಟು ಕುಟುಂಬ ಎಲ್ಲರೂ ಒಗ್ಗಟ್ಟಾಗಿ ಆನಂದವಾಗಿರಿ, ಮನೆಯಲ್ಲೇ ನೆಮ್ಮದಿಯಾಗಿ ಆರೋಗ್ಯಗಳನ್ನ ಕೆಡಿಸ್ಕೋಬೇಡಿ ಅಂತ ಮಾಡಿಟ್ಟಿರ್ತಕ್ಕಂಥ ಸಂಕಲ್ಪಗಳು. ನೆನ್ಪಿಟ್ಕೊಂಡು ದಯಮಾಡಿ ದಕ್ಷಿಣಾಯನದ ಇನ್ನಷ್ಟು ವಿಶೇಷತೆಗಳನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಅದ್ರ ಜೊತೆಲಿ ಬೇರೆ ಕುಜ ವಿಶೇಷವಾಗಿ ವೃಷಭಕ್ಕೆ ಬಂದಿದ್ದಾನೆ. ಸ್ವಲ್ಪ ನನಗೆ ಭಯವೇ. ಅದರ ಬಗ್ಗೆನೂ ಕೂಡ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಯಾವ್ಯಾವ ರಾಶಿಗೆ ಈ ಒಂದು ಕುಜ, ವೃಷಭಸ್ಥ ಕುಜ, ಯಾಕಂದ್ರೆ ನಮ್ಮ ಶಕ್ತಿಕಾರಕಪ್ಪ, ನಮ್ಮ ಶಕ್ತಿಕಾರಕ, ರಕ್ತಕಾರಕ, ಯುದ್ಧಕಾರಕ, ಕೋಪಕಾರಕ, ಭೂಮಿಕಾರಕ, ಭ್ರಾತೃಕಾರಕ ಅಂದ್ರೆ ಒಡ ಹುಟ್ಟಿದವರ ಸೋದರರ ಕಾರಕ, ಮನೆ ಕಾರಕ, ಜಮೀನು ಕಾರಕ, ಕನ್ಸ್ಟ್ರಕ್ಷನ್ ಕಾರಕ, ಪ್ರಾಪರ್ಟಿ ಕಾರಕ, ಕಾರಕತ್ವಗಳು
ಉಪ್ಪು ಅಡಿಗೆಗೆ ಬಳಸ್ತೀವಿ, ಅದನ್ನೇ ಕಾರಕ ಅನ್ನೋದು. ಕೇಸರಿ ಭಾತಕ್ಕೆ ಬಳಸೋದಿಲ್ಲ, ಅದನ್ನ ಸಾಂಬಾರಿಗೆ ಬಳಸ್ತೇವೆ, ರಸಮ್ಗೆ ಬಳಸ್ತೇವೆ, ಈ ರೀತಿ. ಸೊ ಆ ಕಾರಕತ್ವ ಎಲ್ಲಿದ್ರೆ, ಯಾರ ಮನೇಲಿದ್ರೆ ಹೇಗಾಗುತ್ತೆ? ಒಬ್ಬ ಕಳ್ಳ ಬಂದು ಪೊಲೀಸ್ ಮನೇಲಿ ಕುತ್ಕೊಬಿಟ್ಟಿದ್ದೇನೆ ಗೊತ್ತಿಲ್ಲದೆ ಅಂತ ಇಟ್ಕೊಳ್ಳಿ, ಅವನ ಕೈ ಸುಮ್ಮನಿರೋಲ್ಲ, ಚಿಮ್ಮ 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 ಅಂತಿರುತ್ತೆ. ಏನಾದ್ರೂ ಎತ್ತಿ ಕದಿ ಅಭ್ಯಾಸ ಇರೋ ಅಂತ ಅವನಿಗೆ. ಆಯ್ತಾ, ಏನಾಗುತ್ತೆ ಹೇಳಿ? ಇರಲಾರ ಕುತ್ಕೊಳ್ಳಾರ, ಇದೇನೋ ಇದು ಅನ್ನಿಸ್ತಾರ. ಒಬ್ಬ ಪೊಲೀಸ್ ಅಪ್ಪನಿಗೆ, ಅವನಿಗೆ ಹೀ ಈಸ್ ಟ್ರೈನ್ಡ್ ಇನ್ ಎವ್ರಿ ಆಸ್ಪೆಕ್ಟ್. ಯಾವ ರೀತಿ ಅಂದ್ರೆ ಪ್ರತಿಯೊಂದನ್ನು ಅನುಮಾನದಲ್ಲೇ ನೋಡೋದು. ಅಂತ ವ್ಯಕ್ತಿಯನ್ನ ಒಂದು ದೇವ ಕಾರ್ಯದಲ್ಲಿ ಕುಂದಿರಿಸ್ಬೇಡಿ ನೀವು. ತಮಾಷೆ ನೋಡಿ, ಒಂದು ಪೂಜೆ ಸಂಕಲ್ಪ, ಇನ್ನೊಂದು ಬರ್ತಿದ್ದಾರೆ ಜನಗಳು, ಹೋಗ್ತಿದ್ದಾರೆ, ಪ್ರಸಾದ ಹಂಚೋದು, ಇನ್ನೊಂದು ಸೇವೆಗಳು. ಅವನು ಅಲ್ಲಿದ್ರು ಕೂಡ ಪೊಲೀಸ್ ಕೆಲಸ ಮಾಡ್ತಿರುತ್ತೆ ಅವರಿಗೆ. ಇವನ್ ಬಂದಿರೋನು ಏನೋ ದಾನ ಮಾಡ್ತಿದ್ದಾನೆ, ಇವನ್ ಕಷ್ಟಪಟ್ಟು ದುಡಿದಿರೋದ, ಲಂಚದಿಂದ ಕೊಟ್ಟಿರೋದ, ಮೋಸ ಮಾಡಿರೋದ, ಕದ್ದಿರೋದ, ಖಂಡಿತ ಮೈಂಡ್ ಓಡ್ತಿರುತ್ತೆ. ದಟ್ ಈಸ್ ಕಾಲ್ಡ್ ಪೊಲೀಸ್. ಅವರು ಡ್ಯೂಟಿಲಿದ್ರೆ ಪೊಲೀಸ್ ಅನ್ಕೋಬೇಡಿ, 24/7 ಪೊಲೀಸ್. ಒಬ್ಬ ಆಚಾರ್ಯನ ತಗೊಂಡು ಹೋಗ್ಬಿಟ್ಟು ಇನ್ನೊಂದ್ ಕಡೆ ಇಟ್ಬಿಡಿ, ಅವ್ರು ಎದ್ರು ಕೂತ್ರು ಧ್ಯಾನ ಪೂಜೆ, ನನಗೆ ಎಲ್ಲಿ ಧ್ಯಾನಕ್ಕೆ ಸಮಯ ಸಿಗುತ್ತೆ, ಎಲ್ಲಿ ಕುತ್ಕೊಂಡೆ, ಯಾವಾಗ ಕುತ್ಕೊಂಡೆ ಅನ್ನೋ ಒಂದು ಪರಿಭಾವದಲ್ಲಿ ತಪ್ಪಿಸ್ತಿರ್ತಾರೆ ಅಷ್ಟೇ. ಸೊ ಕುಜ ಬಂದು ವೃಷಭದಲ್ಲಿ ಕುಳಿತಿರೋದು ಯಾವ್ಯಾವ ರಾಶಿಗೆ? ಆಪತ್ತು, ಕುತ್ತು, ಇಲ್ಲ ಶಕ್ತಿ, ಇಲ್ಲ ನಿಶಕ್ತಿ. ನಾಳಿನ ಸಂಚಿಕೆನಲ್ಲಿ ನೋಡೋಣ. ಸ್ವಾತಿ ನಕ್ಷತ್ರದ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ ನೋಡಿ. ಕುಜ ಅಷ್ಟಮದಲ್ಲಿ ಸ್ವಾತಿ ನಕ್ಷತ್ರಕ್ಕೆ, ಜನ್ಮದ ಸ್ವಾತಿ ನಕ್ಷತ್ರದಷ್ಟು ಪುಣ್ಯವಂತರು ಇನ್ಯಾರೂ ಇಲ್ಲ. ಯಾಕೆ ಗೊತ್ತಾ? ನಿಮ್ಮಷ್ಟು ಕಷ್ಟ ನೋಡಿದವರೇ ಯಾರೂ ಇಲ್ಲ. ನಿಮ್ಮಷ್ಟು ಕಷ್ಟ ನೋಡಿದವ್ರಿಲ್ಲ, ನಿಮ್ಮಷ್ಟು ನೋವು ನೋಡಿದವ್ರಿಲ್ಲ. ಹೌದು, 0 to ಹೀರೋ ಆಗಿರತಕ್ಕಂಥ ಭಾವ ನೀವು ನೋಡಿದ್ದೀನಿ. ಅದಕ್ಕೇನು ಏಕಾಂಗಿ ಆಗ್ಬಿಡ್ತೀರಿ ನೀವು. ನೋಡಿ, ಆ 25ರಿಂದ 35ರವರೆಗೆ ಇರೋ ನಿಮ್ಮ ಬಿರುಸು ನೋಡಿ, 35ರಿಂದ 45ರವರೆಗೆ ನೀವು ಆರ್ಭಟ ನೋಡಿ. ತುಂಬಾ ಕಷ್ಟಪಟ್ಟು ಒಂದು ಹಂತಕ್ಕೆ ಬರ್ತೀರಿ 25ರ ಮೇಲೆ. ಆಗಿನ ನಿಮ್ಮ ದುಡುಕು ನೋಡಿ. ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನಿಂತ್ಕೊಳ್ಳೋ ಒಂದು ಸ್ಟ್ಯಾಂಡರ್ಡ್ ಲೈಫ್ ಇದೆಯಲ್ಲ, 35ರಿಂದ 45, ಆಗ ನೋಡಿ ನಿಮ್ಮ ಆರ್ಭಟ. ಕನ್ಫರ್ಮ್ ಹೇಳ್ತಾನೆ, ನಾನು ನೋಡಿದ್ದಾನೆ ಸ್ವಾತಿ ನಕ್ಷತ್ರದವ್ರನ್ನ. ಗತ್ತೆ, ನೀವು ಪಟ್ಟಷ್ಟು ಅವಮಾನ, ನೀವು ಪಟ್ಟಷ್ಟು ನೋವು. ಕರೆಕ್ಟಾಗಿ 7ನೇ ಮನೇಲಿ ಇದ್ದಾನೆ. ಇತ್ತಾನೂ ಇಲ್ಲ, ನೀಟಾಗಿ ಮೇಷದಿಂದ ಈ ಕಡೆ ತಗೊಳ್ಳಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ಈ ಕಡೆ. ಇನ್ನು ಈ ಕಡೆ ನೋಡಿ, ಇದೆಲ್ಲ ಬಂದು ಈ ಮೇಷದಿಂದ ಹಿಡಿದು ತುಲಾ ರಾಶಿಯವರೆಗೆ ಏನ್ ಗೊತ್ತಾ? ಇದನ್ನ ಕಷ್ಟ ಅನ್ನೋಲ್ಲ, ಅನುಭವ ಅಂತ ಹೇಳ್ತೇವೆ. ಅಲ್ಲೊಂದು ತುಂಟುತನ. ಮೊದಲ 2 ರಾಶಿಗಳ ಆರ್ಭಟ ಜಾಸ್ತಿ, ಮೇಷ ವೃಷಭ. ಆ ಆರ್ಭಟದಲ್ಲಿ ಕೆಲವೊಂದು ಕಲಿತೇವೆ, ಅದಕ್ಕೆ ಮಿಥುನ ಕಟಕ ಕಲಿಯುವಿಕೆ ಅಂತ ಹೇಳ್ತೇವೆ. ಸಿಂಹ ಹಾಗೂ ಕನ್ಯಾ ಅನುಭವಿಸುವುದು ಅಂತ ಹೇಳ್ತೇವೆ. ಅನುಭವಿಸುವುದು ಅಂತ. ತುಲಾ ಕುಳಿತುಕೊಂಡು ನೋಡುವುದು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಡ್ಜ್ಮೆಂಟು ಅಂತ ಹೇಳ್ತೇವೆ. ವೃಶ್ಚಿಕ ಧನಸ್ಸು ಸಂಪಾದನೆಯನ್ನ ಸೆಟಲ್ ಮಾಡ್ಕೊಳ್ತಕ್ಕಂಥದ್ದು. ಹೌದು ಮಕ್ಕಳೇ, ಸಂಪಾದನೆಯನ್ನ ಸೆಟಲ್ ಮಾಡ್ಕೊಳ್ತಕ್ಕಂಥದ್ದು. ಭೂಮಿ, ಮನೆ, ಸ್ವಲ್ಪ ಜಾಗ, ವರಮಾನ ಬರೋ ಹಾಗೆ. ಮಕರ ಕುಂಭ ರಿಟರ್ನ್ಸ್ ಬರೋ ಹಾಗೆ ಮಾಡ್ಕೋತೀವಿ. ವಯಸ್ಸಾಗ್ತಿದೆ ನಮಗೊಂದು 60ರ ಮೇಲೆ, 55-60ರ ಮೇಲೆ ವಯಸ್ಸಾಗ್ತಿದೆ, ಇನ್ನು ಬೇಡ ಕಣೋ, ಸಾಕು, ಬರೋದು ಬರ್ಲಿ, ನಾವು ಆನಂದವಾಗಿ ಕುತ್ಕೋಬೇಕು. ಮಕರ ಕುಂಭ ಬಂದು ನೋ ರನ್ನಿಂಗ್. ನೀವೇನಾದ್ರೂ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಮಕರ ಕುಂಭದವ್ರ ಹತ್ರ ಕುತ್ಕೊಳ್ಳಿ. ಅವ್ರು ಕೊಡೋಷ್ಟು ಲೆಕ್ಚರರು, ಅಯ್ಯಪ್ಪ, ಆಲ್ರೆಡಿ ಪ್ಲಾನ್ಡ್. ಮೊದಲೇ ಎಲ್ರು 1 ಹೆಜ್ಜೆ ಅಂದ್ರೆ 10 ಹೆಜ್ಜೆಗೆ ಪ್ಲಾನ್ ಮಾಡ್ಬಿಟ್ಟಿರ್ತಾರ ಅವರು. ಇನ್ನು ಮೀನ, ಸಾಕು ಕಣೋ ನಮ್ದು, ಮೋಕ್ಷ ರಾಶಿ, ಕಾಶಿಗೆ ಹೋಗಿ ಬರೋಣ, ಇನ್ನೊಂದು ಟ್ರಿಪ್ ಹೋಗಿ ಬರೋಣ, ಫ್ಯಾಮಿಲಿ ಜೊತೆನಲ್ಲಿ ಮೊಮ್ಮಕ್ಕಳು ಮದುವೆ ನೋಡೋಣ, ಭಗವಂತ ಕರೆದಾಗ ಎದ್ದೋಗೋಣ, ಮೋಕ್ಷಂ ಅನ್ನತಕ್ಕಂಥದ್ದು. ತುಲಾ ಈ ಎಲ್ಲದಕ್ಕೂ ಸಾಕ್ಷಿ. ಅದರಲ್ಲಿ ಮುಖ್ಯವಾಗಿ ಸ್ವಾತಿ ನಕ್ಷತ್ರ.
ನೀವಿಷ್ಟು ನೋಡ್ತೀರಿ. ನಿಮ್ಮ ಆರ್ಭಟ ನಿಮಗೆ ಗೊತ್ತಿದೆ, ನಿಮ್ಮ ರಭಸ ನಿಮಗೆ ಗೊತ್ತಿದೆ, ನೀವು ಪಟ್ಟಷ್ಟು ಪೆಟ್ಟು ಎಲ್ಲ ಸ್ವಾತಿ ನಕ್ಷತ್ರ ಅಬ್ಬಬ್ಬಾ ಒದ್ದಾಡಿಸಿಟ್ಟಿರುತ್ತೆ. ನಿಜವಾಗ್ಲೂ ಹೇಳ್ತೇನೆ, ಇಷ್ಟು 12 ರಾಶಿಗಳನ್ನ ಒಂದು ತಕ್ಕಡಿಲಿ ಹಾಕಿದ್ರೆ ತುಲಾ ರಾಶಿ ಒಂದು ತಕ್ಕಡಿ, ಅದರಲ್ಲಿ ಎಲ್ಲಾ ನಕ್ಷತ್ರಗಳನ್ನ ಒಂದು ತಕ್ಕಡಿಲಿ ಹಾಕಿದ್ರೆ ಸ್ವಾತಿ ನಕ್ಷತ್ರ ಒಂದು. ನೀವು ಒಬ್ಬ ಸ್ವಾತಿಯನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ನಾನು ಹೇಳ್ತೇನಲ್ವಾ, ನನಗೆ ಗೊತ್ತಿರುವ ಹಾಗೆ ಸ್ವಾತಿ ನಕ್ಷತ್ರದವರಷ್ಟು ಆರ್ಭಟ, ರಭಸ, ಅನುಭವ, ಬದ್ಧತೆ, ಸಿದ್ಧತೆ ಎಲ್ಲ ನೋಡಿರೋ ನಕ್ಷತ್ರ ಪಕ್ಕದಲ್ಲಿ ಇಟ್ಕೊಳ್ಳಿ. ರಾ ಅಕ್ಷರ, ರೀ ಅಕ್ಷರ, ರಮಾ, ರಮ್ಯಾ, ರಕ್ಷಿತಾ, ರಜನಿ, ನೀವು ಇಟ್ಕೊಳ್ಳಿ. ನೀವು ರಾಮಕೃಷ್ಣ, ರಾಮಮೂರ್ತಿ, ರಮೇಶು, ರಾಘವೇಂದ್ರ, ರವಿ, ರವಿಚಂದ್ರನ್, ರವಿಕಿರಣ್, ರೋಹಿತ್ ನೋಡಿ. ಆ 35 ಮೇಲೆ ನಮ್ಮ ರೋಹಿತ್ ಶರ್ಮಾ ಆರ್ಭಟ ನೋಡಿ. 3 ವರ್ಷದಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ವಿನ್ನಿಂಗು. ಮೊದಲಿದ್ದ ಆರ್ಭಟಗಳಲ್ಲಿ, ಮೊದಲಿದ್ದ ಆಟಗಳಲ್ಲಿ, ಈಗಿರೋ ಆಟಗಳಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಇಟ್ ಇಸ್ ವಾಟ್ ಸ್ವಾತಿ ನಕ್ಷತ್ರ. ಒಬ್ಬ ಸ್ವಾತಿ ಪಕ್ಕದಲ್ಲಿದ್ದರೆ ಸ್ವಾತಿ ಮುತ್ತೆ, ಅವನು ಸ್ವಾತಿ ಮುತ್ತೆ ಅಂಥದ್ದೊಂದು ಭಾವ. ನಿಮಗೆ ತಿಳಿದಿರುವಷ್ಟು ತಿಳುವಳಿಕೆ, ನಿಮಗೆ ವಿದ್ಯೆ ಕಡಿಮೆ ಇರ್ಬೋದು, ಅನುಭವ ದೊಡ್ಡದು. ಅದಕ್ಕೆ ಎಲ್ರಿಗೂ ಗೈಡೆನ್ಸ್ ಮಾಡುವಷ್ಟು ಶಕ್ತಿ ನಿಮಗಿರುತ್ತೆ. ಇರ್ಲಿ, ಬಳಸ್ಕೋತಾರೆ, ಚೆನ್ನಾಗಿರ್ಲಿ, ಅವ್ರ ಹೊಟ್ಟೆ ತಂಪಾಗಿರ್ಲಿ. ಅರೇ ಈ ಲೋಕನೇ ಹಾಗೆ ಮಕ್ಕಳೇ, ತಗೊಳ್ಳೋವರೆಗೂ, ತಿನ್ನೋವರೆಗೂ, ಪಡೆಯೋವರೆಗೂ ಎಲ್ಲದಕ್ಕೂ ಸಮಾಧಾನ. ನೀವು ಕೊಟ್ಟಿಲ್ಲ ಅಂದ ತಕ್ಷಣ ನೀವು ಕೆಟ್ಟವರೇ. ನೀವು ಯಾರಾದ್ರೂ ಅಷ್ಟೇ, ಸ್ವಾತಿ ನಕ್ಷತ್ರಕ್ಕೆ ಇದರ 4 ಪಟ್ಟು ಆಗಿರ್ತಕ್ಕಂಥದ್ದು ಇರುತ್ತೆ. ಇದೆ, ಏನ್ ಮಾಡ್ತೀರಿ? ಸ್ವಾತಿ ನಕ್ಷತ್ರಕ್ಕೆ ಇದರ 4 ಪಟ್ಟು ಇದರ ಅನುಭವಗಳಾಗಿರುತ್ತೆ. ಅದಕ್ಕೆ ನೀವು ಒಂಥರ ಜಡ್ಜ್ಮೆಂಟ್ ಡೇ ಅಂತ ಹೇಳ್ತೀವಲ್ಲ, ಜಡ್ಜ್ಮೆಂಟ್ ನಕ್ಷತ್ರ. ಅಂಥದ್ದೊಂದು ಅಗಾಧತೆ ನಿಮ್ಮ ನಕ್ಷತ್ರಕ್ಕೆ ಇರತಕ್ಕಂಥದ್ದು ಇನ್ನೂ ಇದೆ. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡಿಸೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಇವತ್ತಿನ ದಿನ ಭವಿಷ್ಯ, ಗುರು ನಕ್ಷತ್ರ, ವಿಶಾಖ ನಕ್ಷತ್ರ, ಚಂದ್ರ ಗುರು ಸಾರದಲ್ಲಿದ್ದು ಗುರುವು ಚಂದ್ರನ ಸಾರದಲ್ಲಿರೋದ್ರಿಂದ ಮೇಷರಾಶಿ. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ವೈದ್ಯಕೀಯ, ಬ್ಯಾಂಕಿಂಗು, ಹಣಕಾಸು, ಟೀಚಿಂಗು, ಗೈಡಿಂಗು, ಈ ಒಂದು ವೈದಿಕ ವೃತ್ತಿಗಳು, ಎವ್ರಿಥಿಂಗ್ ಈಸ್ ವೈದಿಕ ಮಕ್ಕಳೇ. ನಿಮ್ಮ ವೃತ್ತಿಯನ್ನ ವೃತ್ತಿ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಏನು ಮಾಡ್ತಿದ್ದೀರೋ ಅದು ವೈದಿಕವೇ. ಅಯ್ಯೋ ಜನ್ವರ ಹಾಕೊಂಡಿದ್ರೇನೆ, ನಾವು ಬ್ರಾಹ್ಮಣರಾಗಿದ್ರೇನೆ, ಎಲ್ಲ ಕೆಲಸದಲ್ಲೂ ಬ್ರಹ್ಮನಿದ್ದಾನೆ, ಬ್ರಾಹ್ಮಣತ್ವವಿದೆ, ನೆನ್ಪಿಟ್ಕೊಳ್ಳಿ. ಅದರಿಂದ ಅಂಥದ್ದೊಂದು ಮನಸ್ಸಿಗೆ ತಗೋಬೇಡಿ. ಎಲ್ಲ ಕೆಲಸವೂ ಭಗವಂತನೇ, ಅವನ ಸೃಷ್ಟಿಯೇ. ನೀವು ಭಗವಂತ ಆಗ್ಬೋದು. ಸೊ ಪ್ರೀತಿಸ್ತಾ ಮಾಡಿ ಸಾಕು. ವೃತ್ತಿಯನ್ನ ಗೌರವಿಸಿ ಮಕ್ಕಳೇ. ಎಲ್ಲ ಹುಡ್ಕೊಂಡು ಬರುತ್ತೆ. ಹೌದು, ಎಲ್ಲ ಹುಡ್ಕೊಂಡು ಬರುತ್ತೆ, ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹೆಸರು ಸಂಪಾದಿಸಲು ಪ್ರಯತ್ನಿಸಿ, ದುಡ್ಡು ಆಟೋಮ್ಯಾಟಿಕಲಿ ಬರುತ್ತೆ. ದುಡ್ಡಿನ ಹಿಂದ್ಗಡೆ ಹೋಗ್ಬೇಡಿ. ಅದಕ್ಕೆ ಇವರೆಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ದುಡ್ಡಿನ ಹಿಂದ್ಗಡೆ ಹೋಗ್ಬೇಡಿ, ತಾನಾಗಿ ಬರುತ್ತೆ. ವೃಷಭ ರಾಶಿ. ಗುರು ನಿಮ್ಮನೆಯಲ್ಲೇ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ.
ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಹಳ್ಳ ಕೊಳ್ಳ, ಇನ್ನೊಂದು ಏನೋ ಒಂದು ಕಮಿಟ್ಮೆಂಟ್ನ ಭಾರ ಇದ್ದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದಿನ ಆರೋಗ್ಯವೊಂದನ್ನು ಕಾಪಾಡ್ಕೊಳ್ಳಿ. ಮಿಥುನ ರಾಶಿ, ಚಂದ್ರ ಗುರುಸಾರ, ಗುರು 12ನೇ ಮನೆ. ಏನೋ ಮಾನಸಿಕ ನೋವು, ಕುಟುಂಬದ ಚಿಂತೆ, ಮನೆ ಚಿಂತೆ, ಮಕ್ಕಳ ಚಿಂತೆ, ಗೌರವದ ಚಿಂತೆ, ಅಧಿಕಾರದ ಚಿಂತೆ. ನೋಡಿ ಮಕ್ಕಳೇ, ನನಗೆ ಗೊತ್ತಿರುವ ಹಾಗೆ ಕೆಲವರು ಇರ್ತಾರೆ, ತಮ್ಮ ಬನೀನು 100 ತೂತಿರುತ್ತೆ, ಇನ್ನೊಬ್ರು ತೂತನ್ನ ತೋರಿಸೋದಲ್ಲೇ ಕೂತಿರ್ತಾರೆ. ಇವತ್ತು ಯಾರಾದ್ರೂ ನಿಮ್ಮ ತಪ್ಪುಗಳನ್ನು ಒಪ್ಪುಗಳನ್ನು ಕೆದಕ್ತಕ್ಕಂಥದ್ದು ಮಾಡ್ತಾರೆ. ಯಾಕಂದ್ರೆ ಗುರು ಚಂದ್ರನ ಸಾರದಲ್ಲಿ ಮಾನಸಿಕವಾಗಿ ನೋವು ತಿನ್ಬೇಕು. ತಪ್ಪು ಮಾಡದವರು ಎಲ್ಲವರೇ, ತಪ್ಪೇ ಮಾಡದವರು ಯಾರವರೇ. ಹೌದಲ್ವಾ? ಎಷ್ಟು ಸತ್ಯವಾದ ಮಾತು, ಎಷ್ಟು ತುಂಬಾ ಕೆಲವು ಹಾಡುಗಳು ನಮ್ಮನ್ನ ಯಾವಾಗ್ಲೂ ನಾಟಿಸಿರುತ್ತೆ ಮಕ್ಕಳೇ. ಅದರ ಕಡೆ ಗಮನ ಇರಬೇಕು ನಮಗೆ. ತಿದ್ದಿದ್ದಾರೆ ನಮ್ಮ ಹಿರಿಯರುಗಳು, ಗುರುಗಳು, ಮಹರ್ಷಿಗಳು. ಯಾರಿದ್ದಾರೆ ತಪ್ಪು ಮಾಡದವರು ಹೇಳಿ? ಯಾಕೆ ರಾಮಯ್ಯ ವನವಾಸಕ್ಕೆ ಹೋಗಿದ್ದು ತಪ್ಪು ಮಾಡಿನ? ಎಂದೊಂದು ಜನ್ಮದ ಯಾವುದೋ ಒಂದು ಕರ್ಮ ಹೇಳಿದ್ದಾನೆ. ಕೃಷ್ಣಯ್ಯ ಜೈಲಲ್ಲಿ ಹುಟ್ಟಿದ್ದು ಕರ್ಮ, ಅವರಮ್ಮ ಅಪ್ಪ ಜೈಲಲ್ಲಿ ಹುಟ್ಟಿದ್ದು ಹಿಂದಿನ ಜನ್ಮದ ಯಾವುದೋ ಒಂದು ಮಹಾ ತಪ್ಪು. ಎವ್ರಿಥಿಂಗ್ ಈಸ್ ಪೇಯ್ಡ್ ಬ್ಯಾಕ್, ಎವ್ರಿಥಿಂಗ್ ಈಸ್ ಪೇಯ್ಡ್ ಬ್ಯಾಕ್. ಶೀತಮ್ಮ ಶಾಪವೇ. ನೀನು ನಿನ್ನ ಗಂಡನನ್ನ ಹಿಂಗ ಬಂದು ಇನ್ನೊಂದು ಹೆಣ್ಣನ ಜೊತೆ ಈ ತರ ಮಾಡಿ ಕುಟುಂಬ ಉಳಿತಾ ನಿಂತಿದ್ರೆ ನೆಮ್ಮದಿಯಾಗಿದ್ದಲ್ಲಮ್ಮ. ನೀನು ಕೂಡ ನಿನ್ನ ಗಂಡನಿಂದ ದೂರ ಹೋಗೋ ನೋವು ನೋಡು, ಆ ಒಂದು ಶಾಪವೇ. ಯಾವತ್ತೋ ಎಲ್ಲೋ ಯಾವುದೋ ಯುಗಾಂತರಗಳದ ಹಿಂದಿನ ಒಂದು ಶಾಪ ಹುಡುಕಿ ಬರುತ್ತೆ. ನಾವೆಲ್ಲರೂ ತಪ್ಪು ಮಾಡಿರುವವರೇ. ಆದ್ರೆ ಕೆಲವರು ಆಗಲ್ಲ. ಸತ್ಯ ಹರಿಶ್ಚಂದ್ರನ ಮಹಾ ತುಂಡುಗಳ ತರ ಇನ್ನೊಬ್ರು ತೂತನ್ನ ಹುಡುಕ್ತಾ ಕೂತ್ಕೋತಾರೆ, ತೋರಿಸ್ತಾ ಕೂತ್ಕೋತಾರೆ. ಈ ಎಚ್ಚರಿಕೆ ತಲೆ ಕೆಡಿಸಿಕೊಳ್ಳಬೇಡಿ, ಆಲೋಚಿಸಬೇಡಿ, ಚಿಂತಿಸಬೇಡಿ. ಆಯ್ತೋ? ಮಿಥುನ, ಇವತ್ತು ಅದೊಂದು ಮಾಡ್ಕೊಳ್ಳಿಲ್ಲ, ಮಾನಸಿಕವಾಗಿ ನೋವು ತಿನ್ಬರ್ತದೆ. ಕರ್ಕಾಟಕ ರಾಶಿ, ಸುಖದಲ್ಲಿಯೂ ಚಂದ್ರ, ಲಾಭದಲ್ಲಿಯೂ ಚಂದ್ರ. ಸುಖದಲ್ಲಿ ಗುರು ಚಂದ್ರ ಯೋಗ, ಗೌರವ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಇಲಾಖೆ ಇಂಥ ಒಂದು ವಿಭಾಗಗಳಲ್ಲಿ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರೋರಿಗೆ ತುಂಬಾ ಚೆನ್ನಾಗಿದೆ. ಸಿಂಹರಾಶಿ, ಯಾಕೋ ಧೈರ್ಯ ಕುಸಿದ ಹಾಗೆ ಕೆಲಸದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ತಗೋತೀನ. ನೋಡಿ, ಧರ್ಮರಾಯರನ್ನ ಯಕ್ಷರು ಕೇಳ್ತಾರೆ, ಅತ್ಯಂತ ಮನುಷ್ಯನಿಗೆ ಏನೂ ಇಲ್ಲ ಅಂದ್ರೂ ಕೂಡ ಏನಿರಬೇಕು, ಯಾವುದಿರಬೇಕು ಅಂತ ಹೇಳ್ತಾರೆ. ಧೈರ್ಯ ಹೊಂದಿದ್ರೆ ಎಲ್ಲ ಪಡಿಬೋದು ಮಹಾಸ್ವಾಮಿ ಅಂತ ಹೇಳ್ತಾನೆ. ಹೌದು, ದುಡ್ಡಿಲ್ಲ ಅಂದ್ರೂ ದುಡ್ಡು ದುಡ್ಕೋಬಹುದು ಮಕ್ಕಳೇ. ಇಲ್ಲ ಅಂದ್ರೂ ಫುಟ್ಪಾತ್ ಅಲ್ಲಿ ಮಲ್ಗೋ ಗುಂಡಿಗೆ, ಯಾರೂ ಇಲ್ಲ ಒಬ್ಬನೇ ಪ್ರಯಾಣ ಮಾಡೋ ಗುಂಡಿಗೆ, ಯಾರೂ ಇಲ್ಲ ಎದುರಿಸೋ ಗುಂಡಿಗೆ, ಯಾರೂ ಇಲ್ಲ ಒಬ್ಬನೇ ಜವಾಬ್ದಾರಿ ತಗೊಳ್ಳೋ ಗುಂಡಿಗೆ. ಆ ಗುಂಡಿಗೆಯೇ ಧೈರ್ಯ. ಹೌದು, ಪುಕ್ಲ ಕಣೋ ಅವನು, ನಿಭಾಯಿಸಲ್ಲ ಕಣೋ. ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋದು, ತುಂಬಾ ಒಳ್ಳೆತನ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋದು. ನಿಮ್ಮನ್ನು ಯಾರು ಅಷ್ಟು ಒಳ್ಳೆಯವರಾಗಿರಿ ಅಂತ. ಇವತ್ತು ತೀರಾ ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮಾತು, ಒಳ್ಳೆ ಚಿಂತನೆ ನಿಮ್ಮನ್ನ ವೃತ್ತಿ ವಿಚಾರದಲ್ಲೂ ಕುಟುಂಬದ ವಿಚಾರದಲ್ಲೂ ಒಂಚೂರು ಅಧೈರ್ಯ ಕುಸಿದಾಗ ಮಾಡುತ್ತೆ. ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳಿ. ಸಮಾಧಾನ, ಧೈರ್ಯ, ಸಾಹಸೆ ಲಕ್ಷ್ಮಿ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ಗುರು ಸಾರ, ಗುರು ಚಂದ್ರನ ಸಾರ ಅದ್ಭುತ. ಓಡಾಟ, ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಕುಟುಂಬದ ಜೊತೆ ಮಿಲನ, ಒಳ್ಳೆ ಊಟ ಉಪಚಾರ ಇದೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ಒಳ್ಳೆ ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಆ ವೃತ್ತಿ ಮಾತಿಗೆ ಸಂಬಂಧಪಟ್ಟಂತದ್ದಿದ್ರೆ ಅಡ್ವೈಸರ್ ಆಗಿ, ಅಡ್ವೊಕೇಟ್ ಆಗಿ, ಲಾಯರ್ ಆಗಿ, ಕಸ್ಟಮರ್ ಸರ್ವಿಸ್ ಆಗಿ, ಕನ್ಸಲ್ಟೆಂಟ್ ಆಗಿ ಅದ್ಭುತ ಪ್ರಗತಿ. ತುಲಾ ರಾಶಿ
ಕುಜ ಅಷ್ಟಮ, ಗುರು ಅಷ್ಟಮ. ಸೊ ವೃತ್ತಿ ವಿಚಾರದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತ ಒಂದು ದುಡ್ಡು ರೆಕಗ್ನಿಷನ್ ಇಲ್ಲ ಅಂತ ಕೊರಗ್ತೀರಿ. ಬಿಡಿ ಮಕ್ಕಳೇ, ನಿಮ್ಮ ಕರ್ತವ್ಯ ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಿ. ಇನ್ನೊಬ್ಬರನ್ನು ಒಪ್ಪಿಸಲು ತೃಪ್ತಿ ಪಡಿಸಲು ಮಾಡಬೇಡಿ. ನಿಮ್ಮ ಅಂತಸ್ಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಮಾಡಿ. ಭಗವಂತನೇ ನಿಂತು ಕೊಡುತ್ತಾನೆ, ನೆನಪಿಟ್ಟುಕೊಳ್ಳಿ. ನಾವೇನ್ ಮಾಡ್ತಿದ್ದೆ ಇವತ್ತು 100ಕ್ಕೆ ಅಲ್ಲ, ಲಕ್ಷಕ್ಕಲ್ಲ, ಕೋಟಿಗೆ 99% ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಇನ್ನೊಬ್ಬರನ್ನು ಮೆಚ್ಚಿಸಲು ಕೆಲಸ, ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕು, ಇನ್ನೊಬ್ಬರನ್ನು ಮೆಚ್ಚಿಸಲು ಮದುವೆ, ಮನೆ, ಗಾಡಿ. ಅದಕ್ಕೆ ಫೇಲ್ಯೂರ್ ಆಗ್ತಿರೋದು. ನಮಗೋಸ್ಕರ ಬದುಕೋದನ್ನ ಅಭ್ಯಾಸ ಮಾಡಿ. ಸೂಪರ್ ಜೀವನ. ವೃಶ್ಚಿಕ ರಾಶಿ ಎಲ್ಲೋ ಒಂದು ತಳಮಳ, ಆರೋಗ್ಯ, ಕುಟುಂಬ, ಓಡಾಟ, ಜವಾಬ್ದಾರಿ, ಈ ತರದಿಂದ ಹೊಯ್ದಾಟಗಳಿದ್ದರೂ ಗುರು ಚಂದ್ರ ನಕ್ಷತ್ರ ಬ್ಯೂಟಿಫುಲ್. ಚಂದ್ರ ಗುರು ನಕ್ಷತ್ರ, ಗುರು ಚಂದ್ರ ನಕ್ಷತ್ರ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ದಿನ. ನೀವು ಅಷ್ಟೇ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಖುಷಿ ಪಡತಕ್ಕಂಥ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿದ್ದೀರಿ. ಅದ್ಭುತ ಪ್ರಗತಿ. ಧನಸು ರಾಶಿ ಭೂಮಿ, ಮನೆ, ವಾಹನ, ಗಾಡಿ, ಡ್ರೈವರು, ರಿಯಲ್ ಎಸ್ಟೇಟು, ಸಿಮೆಂಟು, ಕಬ್ಬಿಣ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಅದ್ಭುತ ಪ್ರಗತಿ. ಮಕರ ರಾಶಿ ಗುರು ವಿಶೇಷವಾಗಿ ಪಂಚಮದಲ್ಲಿದ್ದಾನೆ. ಕೊಡುವುದು, ತಗೊಳ್ಳೋದು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಅದ್ಭುತವಾದ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಡಾಕ್ಟರ್ಸ್ ಲೈನಲ್ಲಿ, ಮೆಡಿಕಲ್ ಲೈನಲ್ಲಿದ್ರೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಫಾರ್ಮಸ್ಯೂಟಿಕಲ್ಲು, ಈ ಥರದ ಲೈನಲ್ಲಿ ಇರ್ತಕ್ಕಂಥವ್ರು ತುಂಬಾ ಚೆನ್ನಾಗಿದೆ. ಕುಂಭರಾಶಿ ಚಂದ್ರ ಗುರುಸಾರ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಗುರು ಚಂದ್ರ ನಕ್ಷತ್ರ, ತಂದೆ, ಪಿತೃಕಾರಕ, ತಾಯಿ, ಮಾತೃಕಾರಕ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ಕುಟುಂಬ, ಅವರ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಜಾಗರೂಕತೆ, ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಎಚ್ಚರಿಕೆ. ಅದೊಂಚೂರು ನೋಡ್ಕೊಳ್ಳಿ. ಮಿಕ್ಕಂತ ಏನು ದೊಡ್ಡ ಸಮಸ್ಯೆಗಳು ಇವತ್ತು ನೀವು ನೋಡ್ತಕ್ಕಂಥದ್ದಿಲ್ಲ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ ಅಷ್ಟಮದಲ್ಲಿ ಗುರುಸಾರದಲ್ಲಿರೋದ್ರಿಂದ ಖರ್ಚುಗಳು ಸ್ವಲ್ಪ ಜಾಸ್ತಿ. ನಾ ಹೇಳಿದೆ ಕಾರ್ಯಕ್ರಮದ ಆರಂಭದಲ್ಲೇ, ಕಷ್ಟ ಅಂದ್ರೇನು, ದುಃಖ ಅಂದ್ರೇನು ಅಂತ. ಕಷ್ಟ ಅಂದ್ರೆ ನಾವು ಕೆಲವ್ರು ಮಾಡ್ಕೋತಾರೆ. ಮಿತಿಮೀರಿದ ದಾಹ. ಟಿವಿ ಬೇಕು, ದೊಡ್ಡ ಟಿವಿ ಏನಕ್ಕೆ ಬೇಕು? ಫ್ರಿಜ್ ಬೇಕು, ದೊಡ್ಡ ಫ್ರಿಜ್ ಏನಕ್ಕೆ ಬೇಕು? ಸೋಫಾ ಬೇಕು, ಆ ಪಕ್ಕದ ಮನೆಯವ್ರು ಯಾರೋ ಬಿಡಿ, ಅವ್ರು ಏನೋ ಮಾಡ್ಕೋತವ್ರೆ. ನಾವು ಅವ್ರ ತರನೇ ಇರ್ಬೇಕು ಅಂತ ದೊಡ್ಡ ಸೋಫಾ, ದೊಡ್ಡ ಟಿವಿ, ದೊಡ್ಡ ಫ್ರಿಜ್ಜು, ದೊಡ್ಡ ಮಂಚ, ದೊಡ್ಡ ಹೆಸರು, ದೊಡ್ಡ ಭಾರ, ದೊಡ್ಡ ಸಾಲ. ದೊಡ್ಡವರೆಲ್ಲ ಜಾಣರಲ್ಲ ಅಷ್ಟೇ. ಆ ತರ ದೊಡ್ಡವರಾಗ್ಲಿಕ್ಕೆ ಹೋಗ್ಬಿಟ್ಟು ಏನಾದ್ರು ಕಮಿಟ್ಮೆಂಟ್, ಒದ್ದಾಟ, ತಲೆನೋವು ತಂದಿಟ್ಕೊಬಿಡ್ತೀರಿ. ಎಚ್ಚರಿಕೆ. ಮಿಕ್ಕಂತ ಏನು ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ